ವಿದ್ಯಾರ್ಥಿಗಳೇ, ಇವತ್ತಿನ ಎರಡನೆಯ ಅವಧಿಯಲ್ಲಿ ಆಪ್ಷನಲ್ ಕನ್ನಡ BA 5th ಸೆಮ್ ಆಪ್ಷನಲ್ ಕನ್ನಡ ಪೇಪರ್ ಸೆಕೆಂಡ್ ಶಬ್ದಮಣಿ ದರ್ಪಣದಲ್ಲಿ ಸಂಧಿ ಪ್ರಕರಣದಲ್ಲಿ ಸಂಧಿಯ ಕುರಿತು ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ಕೇಶಿರಾಜನ ಈ ಒಂದು ಶಬ್ದಮಣಿ ದರ್ಪಣದಲ್ಲಿ ಸಂಧಿ ಪ್ರಕರಣದಲ್ಲಿ ಮೊದಲನೇದ್ದು ನಾವು ಸಂಜ್ಞಾ ಪ್ರಕರಣ ಅಂತ ಹೇಳ್ತಾ ಇದೀವಿ. ಅಂದ್ರೆ ಅಕ್ಷರಗಳ ಒಂದು ಶುದ್ಧಗೆಯ ಕುರಿತು ವಿಚಾರ ಮಾಡುವಂತಹ ಸಂದರ್ಭದೊಳಗ ಸಂಜ್ಞಾ ಪ್ರಕರಣ, ಆಮೇಲೆ ಅದರಲ್ಲಿಯೇ ನಾವು ಸಂಧಿಗಳ ಕುರಿತು ಕೇಶಿರಾಜ ಹೇಳಿದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಒಟ್ಟು ಕನ್ನಡದಲ್ಲಿಯ ಸಂಧಿಯ ಕುರಿತು ಕೇಶಿರಾಜ ಈ ಮೊದಲನೆಯ ಸಂಧಿ ಪ್ರಕರಣದಲ್ಲಿ 62ನೆಯ ಸೂತ್ರದಿಂದ 81 ಸೂತ್ರಗಳವರೆಗೆ ಸಂಧಿಯ ಕುರಿತು ಬಹಳ ಮಹತ್ವಪೂರ್ಣವಾದಂತಹ ವಿಚಾರಗಳನ್ನ ಆತ ಇಲ್ಲಿ ಒಂದೊಂದೇ ಸೂತ್ರದಲ್ಲಿ ಹೇಳ್ತಾ ಹೋಗುವುದನ್ನ ನಾವು ನೋಡ್ತಾ ಇದ್ದೀವಿ. ಮೊದಲನೆಯದಾಗಿ ಆತ ಸ್ವರ ಸಂಧಿಯ ಕುರಿತು ಹೇಳ್ತಾ ಇದ್ದಾನೆ. ಆಮೇಲೆ ವ್ಯಂಜನ ಸಂಧಿಯ ಕುರಿತು, ತದನಂತರ ದ್ವಿತ್ವ ಸಂಧಿಯ ಕುರಿತು. ಮೊದಲನೆಯದ್ದು ಹೇಳುವುದು ಸಂಧಿ ಪ್ರಕರಣದಲ್ಲಿ ಸ್ವರ ಸಂಧಿಯ ಕುರಿತು ಹೇಳ್ತಾ ಇದ್ದಾನೆ. ಎರಡನೇದಾಗಿ ವ್ಯಂಜನ ಸಂಧಿಯ ಕುರಿತು, ವ್ಯಂಜನ ಸಂಧಿ. ಮೂರನೇದಾಗಿ ದ್ವಿತ್ವ ಸಂಧಿಯ ಕುರಿತು, ಇಲ್ಲಿ ತನ್ನ ಮಹತ್ವಪೂರ್ಣವಾದ ವ್ಯಾಕರಣದ ವಿಚಾರಗಳನ್ನ ಆತ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಸ್ವರ ಸಂಧಿಯನ್ನ ಅದರಲ್ಲಿಯ ಆಗು ಹೋಗುಗಳ ಕುರಿತು, ಯಾವ್ಯಾವ ಸಂದರ್ಭದಲ್ಲಿ ಸ್ವರ ಸಂಧಿ ಆಗ್ತಾ ಇದೆ ಅನ್ನುವ ಅಲ್ಲಿಯ ಆ ವ್ಯಾಕರಣದ ವಿಶೇಷತೆಗಳನ್ನ ಕುರಿತು 62ನೆಯ ಸೂತ್ರದಿಂದ 74ನೆಯ ಸೂತ್ರದವರೆಗೆ, 62ನೆಯ ಸೂತ್ರದಿಂದ 74ನೆಯ ಸೂತ್ರದವರೆಗೆ ಸ್ವರ ಸಂಧಿಯ ಒಂದು ವ್ಯಾಕರಣದ ವಿಶೇಷತೆಗಳನ್ನ, ಯಾವ್ಯಾವ ಸಂದರ್ಭದಲ್ಲಿ ಸ್ವರ ಸಂಧಿಗಳಾಗ್ತಾ ಇವೆ, ಯಕಾರಾಗಮವಾಗಿರ್ಬೋದು, ವಕಾರಾಗಮವಾಗಿರ್ಬೋದು, ಆ ಎಲ್ಲ ವಿಚಾರಗಳನ್ನ ಆತ 62ರಿಂದ 74ನೆಯ ಸೂತ್ರದಲ್ಲಿ ಹೇಳ್ತಾ ಇದ್ದಾನೆ. ವ್ಯಂಜನ ಸಂಧಿಯ ಕುರಿತು ನಾವು ನೋಡಿದಾಗ, ವ್ಯಂಜನ ಸಂಧಿಯಲ್ಲಿ ತನ್ನ 75ನೆಯ ಸೂತ್ರದಿಂದ 78ನೆಯ ಸೂತ್ರದವರೆಗೆ, 75ರಿಂದ 78ನೆಯ ಸೂತ್ರದವರೆಗೆ ವ್ಯಂಜನ ಸಂಧಿಯ ವಿಚಾರಗಳನ್ನ, ಸೂತ್ರಗಳನ್ನ ಕೊಟ್ಟು ಆ ಸೂತ್ರದಲ್ಲಿ ವಿಷಯಗಳನ್ನ ಪ್ರತಿಪಾದಿಸ್ತಾ ನಿದರ್ಶನಗಳನ್ನ ಕೊಟ್ಟು ಆತ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ದ್ವಿತ್ವ ಸಂಧಿಯಲ್ಲಿ 79ನೆಯ ಸೂತ್ರದಿಂದ 81ನೆಯ ಸೂತ್ರದವರೆಗೆ, 79ನೆಯ ಸೂತ್ರದಿಂದ 81ನೆಯ ಸೂತ್ರದವರೆಗೆ ಆತ ಇಲ್ಲಿ ದ್ವಿತ್ವ ಸಂಧಿಯ ಕುರಿತು ತನ್ನ ಕೆಲವೊಂದು ವಿಚಾರಗಳನ್ನ, ವ್ಯಾಕರಣದ ವಿಶೇಷತೆಗಳನ್ನ, ಯಾವ್ಯಾವ ಸಂದರ್ಭದಲ್ಲಿ ದ್ವಿತ್ವ ಸಂಧಿ ಆಗ್ತಾ ಇದೆ, ಯಾವ್ಯಾವ ರೀತಿ ಅಲ್ಲಿ ಪ್ರಕ್ರಿಯೆಗಳು ನಡೀತಾ ಇವೆ ಅನ್ನುವುದನ್ನ ಕುರಿತು ಇಲ್ಲಿ ಕೇಶಿರಾಜ ಹೇಳ್ತಾ ಹೋಗುವುದನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಸಂಧಿಗಳ ಕುರಿತು, ಕನ್ನಡದಲ್ಲಿಯ ಸಂಧಿಗಳ ಕುರಿತು ಅವನು ತನ್ನ ಸಂಧಿ ಪ್ರಕರಣದಲ್ಲಿ ಹೇಳುವಂತಹ ಒಂದು ವಿಚಾರಗಳಲ್ಲಿ ಒಂದು ಸ್ವರ ಸಂಧಿಯ ಬಗ್ಗೆ ಹೇಳಿದ, ಆಮೇಲೆ ವ್ಯಂಜನ ಸಂಧಿಯ ಬಗ್ಗೆ ಒತ್ತು ಕೊಡ್ತಾ ಇದ್ದಾನೆ, ದ್ವಿತ್ವ ಸಂಧಿಯ ಬಗ್ಗೆ ಆತ ಬಹಳ ಪ್ರಮುಖವಾಗಿ ಸೂತ್ರಗಳನ್ನ ಕೊಟ್ಟು ಆ ಸೂತ್ರಗಳಿಗೆ ವಿಷಯಗಳಿಗೆ ತಕ್ಕಂತೆ ಆತ ಏನ್ ಮಾಡ್ತಾ ಇದ್ದಾನಂದ್ರೆ ತನ್ನ ವಿಚಾರಗಳನ್ನ ನಿದರ್ಶನ ಕೊಟ್ಟು ಸ್ಪಷ್ಟಪಡಿಸುವುದನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಸ್ವಲ್ಪ ಸಂಕ್ಷಿಪ್ತವಾಗಿಯೇ ಈ ಒಂದು ಸ್ವರ ಸಂಧಿಯ ಕುರಿತು ಅವನು ಸೂತ್ರದಲ್ಲಿ ಯಾವ್ಯಾವ ಸೂತ್ರದಲ್ಲಿ ಏನನ್ನ ಹೇಳ್ತಾ ಇದ್ದಾನೆ ಅಂತನ್ನೋದನ್ನ ಒಂದೊಂದಾಗಿ ನಾವಿಲ್ಲಿ ನೋಡ್ತಾ ಹೋಗೋಣ. ನೋಡ್ರಿ, ಸಂಸ್ಕೃತ ಕನ್ನಡಗಳ ಪ್ರಕೃತಿ ಸ್ವರಕ್ಕೆ
ಮತ್ತು ವಿಭಕ್ತಿ ಸ್ವರಕ್ಕೆ ಸ್ವರ ಪರವಾದರೆ ಅರ್ಥ ಪ್ರಸಿದ್ಧಿ ಕೆಡದ ಪಕ್ಷದಲ್ಲಿ ಲೋಪ ಉಂಟಾಗುತ್ತದೆ. ನೋಡ್ರಿ, ಸ್ವರ ಸಂಧಿಯಲ್ಲಿ 62ನೇ ಸೂತ್ರದಲ್ಲಿ ಕೇಶಿರಾಜ ಹೇಳುವಂತಹದು ಸಂಸ್ಕೃತ ಕನ್ನಡಗಳ ಪ್ರಕೃತಿ ಸ್ವರ ಮತ್ತು ವಿಭಕ್ತಿ ಸ್ವರಕ್ಕೆ ಸ್ವರ ಪರವಾದರೆ ಅರ್ಥ ಕೆಡಲಾರದೆ ಇದ್ದಂತಹ ಪಕ್ಷದಲ್ಲಿ, ಅರ್ಥ ಪ್ರಸಿದ್ಧಿ ಕೆಡದ ಪಕ್ಷದಲ್ಲಿ ಅಲ್ಲಿ ಅಕ್ಷರಗಳ ಲೋಪವಾಗ್ತಾ ಇದೆ. ನೋಡ್ರಿ, ಸಂಸ್ಕೃತದ ಪ್ರಕೃತಿ ಸ್ವರಕ್ಕೆ ಆತ ಏನ್ ಹೇಳ್ತಾ ಇದ್ದೇನೆ, ರಾಗ ಇಸು ರಾಗಿಸು. ಹಾಗೆ ವಿಭಕ್ತಿ ಸ್ವರ ಲೋಪಕ್ಕೆ ಈಶ್ವರನ ಒಲವು ಈಶ್ವರನೊಲವು. ಇನ್ನು ಕನ್ನಡದಲ್ಲಿಯ ಪ್ರಕೃತಿ ಸ್ವರ ಲೋಪಕ್ಕೆ ಮೊದಲು ಹೇಳಿದ್ದು ಆತ ಸಂಸ್ಕೃತದ ಪ್ರಕೃತಿ ಸ್ವರ ಲೋಪಕ್ಕೆ ರಾಗ ಇಸು ರಾಗಿಸು. ವಿಭಕ್ತಿ ಸ್ವರ ಲೋಪಕ್ಕೆ ಈಶ್ವರನ ಒಲವು ಈಶ್ವರನೊಲವು. ಇನ್ನು ಕನ್ನಡದಲ್ಲಿ ಪ್ರಕೃತಿ ಸ್ವರ ಲೋಪಕ್ಕೆ ಸುತ್ತು ಓಲೆ ಸುತ್ತೋಲೆ. ನೋಡ್ರಿ, ಸುತ್ತು ಅಧಿ ಓಲೆ ಸುತ್ತೋಲೆ. ವಿಭಕ್ತಿ ಸ್ವರ ಲೋಪಕ್ಕೆ ನೆಲದಿಂದೇ ಉಣ್ಬಂ ನೆಲದಿಂದುಣ್ಬಂ. ಮಾಡಿದೆವು ಒಳ್ಪಂ ಮಾಡಿದೆ ಒಳ್ಪಂ. ಮಾಡಿದೆವು ಒಳ್ಪಂ ಮಾಡಿದೆ ಒಳ್ಪಂ. ಈ ರೀತಿ 62ನೆಯ ಸೂತ್ರದಲ್ಲಿ ಆತ ಹೇಳ್ತಾ ಇದ್ದಾನೆ. ಇನ್ನು 63ನೆಯ ಸೂತ್ರದಲ್ಲಿ ಸ್ವರಗಳಿಗೆ ಸ್ವರ ಪರವಾದಾಗ ಯಾವ ರೀತಿ ಯಕಾರಾಗಮವಾಗುತ್ತದೆ, ಆ ಇ ಈ ಎ ಐ ಓ ಕಾರಗಳಿಗೆ ಸ್ವರವು ಅವುಗಳ ಮುಂದೆ ಯಕಾರಾಗಮವಾಗುತ್ತದೆ. ಅವುಗಳ ಮುಂದೆ ಸ್ವರ ಪರವಾಗಿ ಬಂದಾಗ ಯಕಾರಾಗಮದ ಒಂದು ಏನಂದ್ರೆ ವಿಚಾರವನ್ನ ತಿಳಿಸ್ತಾ ಇದ್ದಾನೆ. ಏನಂದ್ರೆ ಆಕಾರಕ್ಕೆ ಆ ಇರ್ದ ಆ ಇರ್ದ, ಇಕಾರಕ್ಕೆ ಪಿಡಿ ಎಂದು ಪಿಡಿ ಎಂದು, ಈಕಾರಕ್ಕೆ ಈ ಅಲ್ ಈ ಎಲ್, ಏಕಾರಕ್ಕೆ ಪಸೆ ಇರ್ದಂ ಪಸೆ ಇರ್ದಂ, ಏಕಾರಕ್ಕೆ ಉಘೆ ಎಂದು ಉಘೆ ಎಂದು, ಐಕಾರಕ್ಕೆ ಭೈ ಎಂಬಿನಂ ಬೈ ಎಂಬಿನಂ, ಓಕಾರಕ್ಕೆ ಜೋ ಎಂದು ಜೋ ಎಂದು. ಈ ರೀತಿ ಆ ಇ ಈ ಎ ಐ ಓಕಾರಗಳಿಗೆ ಸ್ವರ ಎದುರಾದರೆ, ಸ್ವರ ಪರವಾಗಿ ಬಂದರೆ ಅವುಗಳ ಮುಂದೆ ಯಕಾರಾಗಮದ ಕುರಿತು ಇಲ್ಲಿ ಉದಾಹರಣೆಗಳನ್ನ ಕೊಟ್ಟು ವಿಚಾರಗಳನ್ನ ಸ್ಪಷ್ಟಪಡಿಸುವುದನ್ನ ನಾವು ನೋಡಿದ್ವಿ. ಇನ್ನು 64ನೆಯ ಸೂತ್ರದಲ್ಲಿ ಸಂಸ್ಕೃತ ಕನ್ನಡ ಅಕಾರಾಂತ ಪ್ರಕೃತಿಗಳಿಗೆ ಇಸು ಪ್ರತ್ಯಯ ಪರವಾದರೆ ಯಕಾರಾಗಮ ಉಂಟು. ಅನುಕರಣ ಪದಕ್ಕೆ ಅನುಕರಣ ಸೂಚಕ ಸ್ವರ ಪರವಾದರೆ ಯಕಾರಾಗಮ ಉಂಟು. ನೋಡ್ರಿ, ಸಂಸ್ಕೃತಕ್ಕೆ ನಾವು ತೆಗೆದುಕೊಂಡಾಗ ಸಂಸ್ಕೃತ ಕನ್ನಡ ಅಕಾರಾಂತ ಪ್ರಕೃತಿಗಳಿಗೆ ಇಸು ಪ್ರತ್ಯಯ ಪರವಾದರೆ ಯಕಾರಾಗಮ ಉಂಟು. ಅನುಕರಣ ಪದಕ್ಕೆ ಅನುಕರಣ ಸೂಚಕ ಸ್ವರ ಪರವಾದರೆ ಯಕಾರಾಗಮ ಉಂಟು. ಸಂಸ್ಕೃತಕ್ಕೆ ಶುದ್ಧ ಇಸಿದಂ ಶುದ್ಧೈಸಿದಂ, ಸಣ್ಣ ಈ ಬರ್ತಾ ಇದೆಯಲ್ಲ, ಇಸಿದಂ ಹೋಗಿ ಅಲ್ಲಿ ಯಕಾರದ ಈ ಇಲ್ಲಿ ಏನಂತಂದ್ರ ಉತ್ಪನ್ನವಾಗ್ತಾ ಇದೆ. ಸಂಸ್ಕೃತಕ್ಕೆ ಶುದ್ಧ ಇಸಿದಂ ಶುದ್ಧೈಸಿದಂ. ಕನ್ನಡಕ್ಕೆ ಕೋರ ಇಸಿದಂ ಕೋರೈಸಿದಂ. ಇಸಿದಂ ಅನ್ನುವಲ್ಲಿ ಆ ಇ ಹೃಸ್ವ ಇ ಇರುವಂತಹದ್ದು. ಅದು ಏನಾಗ್ತಾ ಇದೆ ಅಂದ್ರ ಸಂಧಿ ಆಗುವಂತಹ ಸಂದರ್ಭದಲ್ಲಿ ಯಕಾರಾಗದ ಆಗಮನವಾಗ್ತಾ ಇದೆ. ಕೋರ ಇಸಿದಂ ಕೋರೈಸಿದಂ. ಇನ್ನು ಅನುಕರಣ ಪದಕ್ಕೆ ಸ್ವರ ಪರವಾದಾಗಲೂ ಕೂಡ ಯಕಾರಾಗಮ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಪಳ ಪಳ ಎಂದು. ಎಂದು ಅಂದ್ರ ಇದು ಯಾವ ಯ ಅಂದ್ರ ಎ ಐ ಅಂತನ್ನೋದು ವರ್ಣಮಾಲೆಯಲ್ಲಿ ನಿಮಗ್ ಗೊತ್ತಿದೆ. ಪಳ ಪಳ ಅನ್ನುವಂತಹ ಒಂದು ಪದ ಮುಂದೆ ಅಧಿಕ ಬರೋದು ಎಂದು, ಎ ಐ ಅದ್ರೊಳಗ ಹೃಸ್ವ ಎ ಬರೋದು, ಸೊನ್ನೆ ಬರೋದು, ದೂ ಬರೀದು ಅಂದ್ರೆ ಎಂದು. ಪಳ ಪಳ ಎಂದು, ಇದು ಪಳ ಪಳ ಎಂದು. ಇಲ್ಲಿ ಪಳ ಪಳ ಎಂದು ಅನ್ನೋದು ಈ ಎರಡು ಪದಗಳು ಸೇರ್ಕೊಂಡು ಸಂಧಿ ಆದಾಗ ಒಂದು ಪದ ಆಗ್ತಾ ಇದೆ. ಅಲ್ಲಿ ಏನಂದ್ರ ಹೃಸ್ವ ಎ ಹೋಗ್ತಾ ಇದೆ, ಯಕಾರಾಗಮದ ಯ ಆಗಮವಾಗ್ತಾ ಇದೆ.
ಇದು ಏನಂತಂದ್ರ ಪಳ ಪಳ ಎಂದು ಪಳ ಪಳ ಎಂದು. ಇನ್ನು 65ನೇ ಸೂತ್ರದಲ್ಲಿ ಉ ಉ ರು ರು ಓ ಔಕಾರಗಳಿಗೆ ಸ್ವರ ಪರವಾದರೆ ವಕಾರಾಗಮವಾಗುತ್ತದೆ. ನೋಡ್ರಿ ಇಲ್ಲಿ ಹೇಳ್ತಾ ಇದ್ದಾರೆ ಏನಂತಂದ್ರೆ ಉ ಉ ರು ರು ಓ ಔಕಾರಗಳಿಗೆ ಸ್ವರ ಪರವಾದರೆ ವಕಾರಾಗಮವಾಗುತ್ತದೆ. ಸಂಸ್ಕೃತದಲ್ಲಿ ಈ ಶಬ್ದಕ್ಕೆ ಯಕಾರಾಗಮ ವಕಾರಾಗಮ ಸಂಧಿಗಳಲ್ಲಿ ವಿಕಲ್ಪತೆ ಎಂದಿಗೂ ಇಲ್ಲ. ಈಗ ಸ್ವರ ಆಗುವುದು, ಸ್ವರ ಪರವಾದರೆ ವಕಾರಾಗಮ ಆಗುವುದನ್ನ ಇಲ್ಲಿ ನಾವು ನೋಡೋಣ. ಉ ಉ ರು ರು ಓ ಔಕಾರಗಳಿಗೆ ಸ್ವರ ಪರವಾದರೆ ವಕಾರಾಗಮವಾಗುತ್ತದೆ. ನೋಡ್ರಿ ಉಕಾರಕ್ಕೆ ನಾವಿಲ್ಲಿ ನೋಡ್ತಾ ಇದ್ದೀವಿ ಮನು ಇನ ಈ ಈ ಈ ಮನು ಇನ ಮನುವಿನ ವಕಾರದ ಆಗಮನವಾಯಿತು. ಮನು ಇನ ಮನುವಿನ. ಇನ್ನು ದೀರ್ಘ ಊಕಾರಕ್ಕೆ ಪೂ ಪೂ ಇನ ಪೂವಿನ. ಆಮೇಲೆ ರೂಕಾರಕ್ಕೆ ಹೋತ್ರ ಎ ಹೋತ್ರವೇ ಹೋತ್ರ ಎ ಹೋತ್ರವೇ. ದೀರ್ಘ ರೂಕಾರಕ್ಕೆ ರೂ ರೂವೆಂದು ರೂ ಎಂದು ರೂವೆಂದು. ಓಕಾರಕ್ಕೆ ದೀರ್ಘ ಓಕಾರಕ್ಕೆ ಗೋ ಇನ ಗೋವಿನ. ಔಕಾರಕ್ಕೆ ನೌ ಅಂ ನೌವಂ. ನೋಡ್ರಿ ಇಲ್ಲೆಲ್ಲ ನಾವೇನ್ ನೋಡ್ತಾ ಇದ್ದೀವಿ, ಸ್ವರ ಪರವಾದಾಗ ಸ್ವರಗಳಿಗೆ ಸ್ವರ ಪರವಾದಾಗ ವಕಾರಾಗಮವನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಮನು ಇನ ಮನುವಿನ ಆಗಿರಬಹುದು, ಪೂ ಇನ ಪೂವಿನ, ಹೋತ್ರ ಎ ಹೋತ್ರವೇ, ಆಮೇಲೆ ರು ಎಂದು ರೂವೆಂದು, ಗೋ ಇನ ಗೋವಿನ, ನೌ ಅಂ ನೌವಂ. ಈ ರೀತಿ ಏನಂತಂದ್ರೆ 65ನೇ ಸೂತ್ರದಲ್ಲಿ ಆತ ವಕಾರಾಗಮನದ ಕುರಿತು ಹೇಳ್ತಾ ಇದ್ದಾನೆ. ಇನ್ನು 66ನೆಯ ಸೂತ್ರವನ್ನ ನಾವು ತೆಗೆದುಕೊಂಡಾಗ ಎ ಎ ಓ ಓಕಾರಗಳು ಅಂತ್ಯದಲ್ಲಿರುವ ನಿರ್ವಿಕಾರಗಳಾದ ನಿಪಾತ ಅವಧಾರಣೆ ವಿಶಂಕೆಗಳಿಗೆ ಸಂಧಿಯಾಗುವುದಿಲ್ಲ. ಪ್ಲುತಕ್ಕೆ ಸ್ವರ ಪರವಾದರೂ ಸಂಧಿಯಾಗುವುದಿಲ್ಲ. ನೋಡ್ರಿ ಇಲ್ಲಿ ಹೇಳ್ತಾ ಇದ್ದಾರೆ ಸಂಧಿ ಆಗದೇ ಇರುವಂತಹ ಸಂದರ್ಭಗಳು ಯಾವುದು ಅಂತನ್ನೋದನ್ನ 66ನೇ ಸೂತ್ರದಲ್ಲಿ ಕೇಶಿರಾಜ ಹೇಳ್ತಾ ಇದ್ದಾನೆ. ಎ ಎ ಓ ಓಕಾರಗಳು ಅಂತ್ಯದಲ್ಲಿ ಬಂದಿರಬೇಕು. ನಿರ್ವಿಕಾರಿಗಳಾದ ನಿಪಾತ ಅವಧಾರಣೆ ವಿಶಂಕೆಗಳಿಗೆ ಸ್ವರ ಪರವಾದಾಗ ಸಂಧಿಯಾಗುವುದಿಲ್ಲ. ಪ್ಲುತಕ್ಕೂ ಕೂಡ ಸ್ವರ ಪರವಾದರೆ ಸಂಧಿಯಾಗುವುದಿಲ್ಲ. ನಿಪಾತಕ್ಕೆ ಅರೆ ಎಡೆ ಅರೆ ಎಡೆ ಇದ್ದ ಹಾಗೆಯೇ ಅದು ವರ್ತಿಸ್ತಾ ಇದೆ, ಸಂಧಿಯಾಗಿ ಯಕಾರದ ಆಗಮನವಾಗೋದಿಲ್ಲ. ಅರೆ ಅಧಿಕ್ ಎಡೆ, ಎಡೆ ಒಳಗ ಎ ಎಂತಹದು ಅಂತಂದ್ರ ಅ ಆ ಇ ಉ ಉ ಎ, ಆ ಎ ಇಲ್ಲಿ ಬರ್ತಾ ಇದೆ. ಅರೆ ಎಡೆ ಇದು ಇದ್ದ ಹಾಗೆ ವರ್ತಿಸ್ತಾ ಇದೆ, ಅರೆ ಎಡೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಹಾಗೆ ಎಲೆ ಇದಲ್ತೆ, ನೋಡ್ರಿ ದೀರ್ಘ ಎಲೆ ಇದಲ್ತೆ, ಇದು ಎಲೆ ಇದಲ್ತೆ ಅಂತನ ಇಲ್ಲಿ ವರ್ತಿಸುವುದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಅವಧಾರಣೆಯನ್ನ ನಾವು ತೆಗೆದುಕೊಂಡ್ವಿ ಅಂತಂದ್ರ ಆತನೇ ಇಂದ್ರಂ ಆತನೇ ಇಂದ್ರಂ. ನೋಡ್ರಿ ಇಲ್ಲಿ ಮೊದಲನೇದ್ದು ನಾನು ಹೇಳಿದ್ದು ನಿಪಾತಕ್ಕೆ ಅರೆ ಎಡೆ, ಆಮೇಲೆ ಎಲೆ ಇದಲ್ತೆ ಎಲೆ ಇದಲ್ತೆ. ಅವಧಾರಣೆಗೆ ನಾವು ನೋಡಿದ್ವಿ ಅಂದ್ರ ಆತನೇ ಇಂದ್ರಂ ಆತನೇ ಇಂದ್ರಂ. ಇನ್ನು ವಿಶಂಕೆಗೆ ಈವನೇ ಅಹ ಪಿರಿದೀವಂ, ಈವನೇ ಅಧಿಕ್ ಅಹ ಪಿರಿದೀವಂ. ಇದು ಯಾವ ರೀತಿ ಇರ್ತಾ ಇದೆಯೋ ಹಾಗೆ ಇದು ಬರ್ತಾ ಇದೆ. ಇಲ್ಲಿಯೂ ಕೂಡ ಸಂಧಿ ಆಗೋದಿಲ್ಲ. ಈವನೇ ಅಹ ಪಿರಿದೀವಂ ಅನ್ನುವ ಒಂದು ರೀತಿಯನ್ನ ಇಲ್ಲಿಯೂ ಕೂಡ ನಾವು ನೋಡ್ತಾ ಇದ್ದೀವಿ. ಇನ್ನು ಕೊನೆಯದಾಗಿ ಪ್ಲುತಕ್ಕೆ, ನೋಡ್ರಿ ಈ ಪ್ಲುತಕ್ಕೆ ಅಂತ ಅನ್ನೋದು ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು. ಕುಕ್ಕುಕ್ಕೋ ಎಂದು ಕುಕ್ಕುಕ್ಕೋ ಎಂದು, ನೋಡ್ರಿ ಕುಕ್ಕುಕ್ಕೋ ಎಂದು ಅದು ಕುಕ್ಕುಕ್ಕೋ ಎಂದು ಅಂತನ ಇಲ್ಲಿ ಇದನ್ನ ನಾವು ನೋಡ್ತಾ ಇದ್ದೀವಿ. ಮೊದಲನೆಯ ಕೋ ಹ್ರಸ್ವ, ಎರಡನೆಯದು
ದೀರ್ಘ. ಮೂರನೆಯದು ಅಂದ್ರ ಕುಕ್ಕು ಕೋ, ಅದಕ್ಕ ಹೃಸ್ವ ದೀರ್ಘ ಮತ್ತು ಪ್ಲುತ ಅಂತ ನಾವು ಹೇಳ್ತಾ ಇದ್ದೀವಿ. ಈ ಕುಕ್ಕು ಕೋ ಅನ್ನುವಂತಹದನ್ನ ಮೊದಲನೆಯ ಕು ಒಂದು ಮಾತ್ರೆ ಉಳ್ಳದ್ದು, ಮೊದಲನೆಯ ಕು ಒಂದು ಮಾತ್ರೆ ಉಳ್ಳದ್ದು. ಎರಡನೆಯ ಕು ಒತ್ತಕ್ಷರ ಇರುವಂತಹ ಆ ಕು ಎರಡು ಮಾತ್ರೆ ಉಳ್ಳದ್ದು. ಮೂರನೆಯದು ಕೋ ಅಂತ ನಾವು ದೀರ್ಘ ನೋಡ್ತಾ ಇದೀವಲ್ಲ, ಅದು ಮೂರು ಮಾತ್ರೆ ಉಳ್ಳದ್ದು. ಅದಕ್ಕ ಹೃಸ್ವ ದೀರ್ಘ ಮತ್ತು ಪ್ಲುತ ಮೂರು ಮಾತ್ರೆ ಉಳ್ಳದ್ದು. ಹೃಸ್ವ ಒಂದು ಮಾತ್ರೆ ಇರ್ತಾ ಇದೆ, ದೀರ್ಘ ಎರಡು ಮಾತ್ರೆ ಇರ್ತಾ ಇದೆ. ಆಮೇಲೆ ಕೋ ಅನ್ನುವಂತಹ ಆ ಒಂದು ದೀರ್ಘ, ಅತಿಯಾದ ದೀರ್ಘವನ್ನ ನಾವು ನೋಡಿದ್ವಿ ಅಂದ್ರೆ ಅದನ್ನ ನಾವು ಅತಿಯಾದ ದೀರ್ಘ ಅಂತ ಅನ್ನೋದಿಲ್ಲ, ಅದನ್ನು ಪ್ಲುತ ಅಂತ ಹೇಳ್ತಾ ಇದ್ದೀವಿ. ಅದು ಪ್ಲುತ ಮೂರು ಮಾತ್ರೆ ಉಳ್ಳಂತಹದು. ಹೀಗೆ ಏನಂತಂದ್ರೆ ಯಾವ ಸಂದರ್ಭದಲ್ಲಿ ಸಂಧಿ ಆಗೋದಿಲ್ಲ, ಅವು ನಿಪಾತ, ಅವಧಾರಣೆ, ವಿಶಂಕೆ ಮತ್ತು ಪ್ಲುತಕ್ಕೆ ಸಂಧಿ ಆಗುವುದಿಲ್ಲ, ಅಲ್ಲಿಯ ಪದಗಳು ಅವು ಇದ್ದಂತೆಯೇ ವರ್ತಿಸ್ತಾ ಇವೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾನೆ. ಹಾಗೆಯೇ ಮುಂದುವರಿದು 67ನೆಯ ಸೂತ್ರದಲ್ಲಿಯೂ ಕೂಡ ಸಂಧಿ ಆಗದೇ ಇರುವಂತಹ ಒಂದು ಸಂದರ್ಭಗಳು ಯಾವುದು ಅಂತ ಅನ್ನೋದನ್ನ ಕೆಲವೊಂದು ಉದಾಹರಣೆಗಳನ್ನ ಕೊಟ್ಟು ಇಲ್ಲಿ ಕೇಶಿರಾಜ ಸ್ಪಷ್ಟಪಡಿಸುವುದನ್ನ ನಾವು ನೋಡ್ತಾ ಇದ್ದೀವಿ. ಏನಂದ್ರ ಮೆಚ್ಚುಗೆಯ ವಿಷಯವನ್ನ ಹೇಳುವಂತಹ ಸಂದರ್ಭದಲ್ಲಿ, ಆಕ್ಷೇಪಕ್ಕೆ ಹೇಳುವಂತಹ ಒಂದು ಸಂದರ್ಭದಲ್ಲಿ, ಓ ಅಂಗೀರಾರ್ಥದ ಯಮ, ಆ ಆಶ್ಚರ್ಯಾರ್ಥದ ಗೆ ಶಬ್ದಕ್ಕೆ ಬರುವ ಆ ಇವುಗಳಿಗೆ ಸ್ವರ ಪರವಾದರೆ ಅಲ್ಲಿಯೂ ಕೂಡ ಖೇದ ಭಾವದಲ್ಲಿಯೂ ಕೂಡ ಒಂದು ಮೆಚ್ಚುಗೆಯಲ್ಲಿ, ಆಕ್ಷೇಪದಲ್ಲಿ, ಖೇದದಲ್ಲಿ ಈ ಮೂರೂ ಭಾವಗಳಲ್ಲಿಯೂ ಕೂಡ ಸಂಧಿ ಆಗೋದಿಲ್ಲ ಅನ್ನುವಂತಹ ವಿಚಾರವನ್ನ ಇಲ್ಲಿ ಕೇಶಿರಾಜ ಹೇಳ್ತಾ ಇದ್ದಾನೆ. ಮೊದಲನೆಯದು ಮೆಚ್ಚುಗೆಯ ಭಾವಕ್ಕೆ ಆತ ಇಲ್ಲಿ ಉದಾಹರಣೆಯನ್ನ ಕೊಡ್ತಾ ಇದ್ದಾನೆ. ಏನೇನೋ ಓದಿನ, ಏನೇನೋ ಅನ್ನೋದು ಒಂದು ಪದ, ಅದರ ಮುಂದೆ ಅಧಿಕ ಬರೋದು ಓದಿನ ಅಂತ ಹೇಳ್ತಾ ಇದ್ದಾನೆ. ಇದು ಹೇಗಿರ್ತಾ ಇದೆಯೋ ಹಾಗೆಯೇ ಅಲ್ಲಿ ವರ್ತಿಸ್ತಾ ಇದೆ. ಏನೇನೋ ಓದಿನ ಅಂತನ ಬರ್ತಾ ಇದೆ, ಇಲ್ಲಿ ಸಂಧಿ ಆಗುವುದಿಲ್ಲ. ಇನ್ನು ಆಕ್ಷೇಪಕ್ಕೆ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾನೆ ಕೇಶಿರಾಜ. ಎಡರಿದನೋ ಅವನ, ನೋಡ್ರಿ, ಎಡರಿದನೋ ಅವನ, ಅದು ಕೂಡ ಎಡರಿದನೋ ಅವನ ಅಂತನ ಅಲ್ಲಿ ಉಳ್ತಾ ಇದೆ. ಇನ್ನು ಯಮ ಅನ್ನುವಂತಹ ಶಬ್ದಕ್ಕೆ ಸಿಂಗಮಕ್ಯಮಂ ಅಂಜೆಂ, ಇದು ಕೂಡ ಇದ್ದ ಹಾಗೆಯೇ ವ್ಯವಹರಿಸ್ತಾ ಇದೆ. ಸಿಂಗಮಕ್ಯಮಂ ಅಂಜೆಂ ಅನ್ನುವಂತಹ ಇದ್ದ ಹಾಗೆಯೇ ಅದು ವರ್ತಿಸುವುದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಕೊನೆಯದಾಗಿ ಈ ಸೂತ್ರದಲ್ಲಿ ಖೇದ ಭಾವದಲ್ಲಿಯೂ ಕೂಡ ಸಂಧಿ ಆಗೋದಿಲ್ಲ ಅನ್ನುವಂತಹ ವಿಚಾರವನ್ನ ಕೇಶಿರಾಜ ಇಲ್ಲಿ ಹೇಳ್ತಾ ಇದ್ದಾನೆ. ಆ ಖೇದ ಭಾವದಲ್ಲಿಯೂ ಕೂಡ ಸಂಧಿ ಆಗೋದಿಲ್ಲ ಅಂದ್ರೆ ಅದು ಅದಕ್ಕೇನು ಉದಾಹರಣೆ ಕೊಟ್ಟಿದ್ದಾರೆ ಅಂತಂದ್ರ ಅಕ್ಕಟ ಇಂದ್ರಂಗೆ, ಅಕ್ಕಟ ಇಂದ್ರಂಗೆ ಅಂತ ಇಲ್ಲಿ ಇದ್ದ ಹಾಗೆಯೇ ವರ್ತಿಸುವುದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು 68ನೆಯ ಒಂದು ಸೂತ್ರದಲ್ಲಿ ನಾವು ಏನ್ ನೋಡ್ತಾ ಇದ್ದೀವಿ ಅಂದ್ರೆ ಅಲ್ಲಿಯೂ ಕೂಡ ಸಂಧಿ ಆಗುವುದಿಲ್ಲ ಅನ್ನುವಂತಹ ಒಂದು ವಿಚಾರವನ್ನ ಇಲ್ಲಿ ಹೇಳುವುದನ್ನ ನಾವು ನೋಡ್ತಾ ಇದ್ದೀವಿ. ನೋಡ್ರಿ, ಪೊರಗು, ಒಳಗು, ಪಸತು, ಪಳದು, ಎಳದು ಎಂಬಿವು ಸಮಾಸದ ಮಧ್ಯದಲ್ಲಿ ಅಕಾರಾಂತತೆಯನ್ನ ತಾಳ್ತಾ ಇವೆ. ಮುಂದೆ ಯಾವ ಸ್ವರ ಬಂದ್ರೂ ಕೂಡ ಸಂಧಿಯನ್ನ ಹೊಂದೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ 69ನೇ ಸೂತ್ರದಲ್ಲಿಯೂ ಕೂಡ ಪೂರ್ವ ಪದಾಂತ್ಯ ಹೃಸ್ವಾಕ್ಷರವಾಗಿದ್ರು ಪರಪದ ಪೂರ್ವ ದ್ವಿತ್ವಾಕ್ಷರವಾಗಿದ್ರೆ ಅದು ಸಂಧಿ ದೋಷವಾಗ್ತಾ ಇದೆ ಅನ್ನುವಂತಹ ಒಂದು ವಿಚಾರವನ್ನ ಕೇಶಿರಾಜ ಇಲ್ಲಿ ಏನಂದ್ರ ಸೂತ್ರದಲ್ಲಿ ಹೇಳುವುದನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿಯೂ ಕೂಡ ಇವೆಲ್ಲಾ ಪ್ರಕ್ರಿಯೆಗಳಿಗೆ ಸಂಧಿ ಆಗೋದಿಲ್ಲ. ಹಾಗೆಯೇ ಮುಂದುವರಿದು ಏನಂತಂದ್ರ 70ನೆಯ ಸೂತ್ರದಲ್ಲಿ ಕೇಶಿರಾಜ ಹೇಳುವಂತಹದು ಅಂತಂದ್ರೆ ಗದ್ಯ ಕಾವ್ಯದಲ್ಲಿ ಛಂದೋ ನಿರ್ಬಂಧವಿಲ್ಲೆಂದು ಏನಂದ್ರ ಪಶುಮಾನವರು ಅಥವಾ ಅವಿವೇಕಿಗಳು ವಿಚಾರಿಸದೆ ಕೆಲವೊಂದು ಸಂದರ್ಭಗಳಲ್ಲಿ ಸಂಧಿಯನ್ನ ಪ್ರಯೋಗಿಸ್ತಾ ಇದ್ದಾರೆ. ಆ ರೀತಿ ಅದು ಸಂಧಿಯನ್ನ ಪ್ರಯೋಗಿಸಬಾರದು, ಅದು ಸಂಧಿ ದೋಷ ಅಂತನ್ನುವಂತಹ ಮಾತನ್ನು ಕೂಡ 70ನೆಯ ಸೂತ್ರದಲ್ಲಿ ಕೇಶಿರಾಜ ಹೇಳ್ತಾ ಇದ್ದಾನೆ. ಅದ್ರ ಜೊತೆಗೇನೆ ಏನಂದ್ರೆ 71ನೆಯ ಸೂತ್ರದಲ್ಲಿಯೂ ಕೂಡ ಸಂಧಿಯ ವಿಕಲ್ಪತೆಯ ಕುರಿತು, ಅಂದ್ರೆ ಸಂಧಿ ಆಗದೆ ಇರುವಂತಹ ಮತ್ತೊಂದು ಸಂದರ್ಭವನ್ನ ಆತ ಇಲ್ಲಿ 71ನೆಯ ಸೂತ್ರದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾನೆ. ಕರೆ, ಇರ ಎಂಬಿವುಗಳಿಗೆ ಅಲ್ ಅಥವಾ ಅದೇ
ಪರವಾಗಿ ಬಂದರು. ಪದ್ಯಾರ್ಥವಾಗಿರ್ಬೋದು, ವಾಕ್ಯ ರಚನೆಯಲ್ಲಾಗಿರ್ಬೋದು, ಅನುಕೃತಿಯ ಸಂದರ್ಭದಲ್ಲಾಗಿರ್ಬೋದು, ಏನಾದ್ರೂ ಸ್ವರ ಪರವಾದರೂ ಕೂಡ, ಋಕಾರವಿದ್ದರೂ ಕೂಡ ಅಲ್ಲಿ ಯಾವ ಸಂದರ್ಭಗಳಲ್ಲಿಯೂ ಕೂಡ ಸಂಧಿ ಆಗೋದಿಲ್ಲ. ಅಲ್ಲಿ ಬಂದಂತಹ ಆ ಪದಗಳು ಇದ್ದ ಹಾಗೆ ವರ್ತಿಸ್ತಾ ಇವೆ ಅನ್ನುವಂತಹ ಒಂದು ಮಾತನ್ನ ಇಲ್ಲಿ ಕೇಶಿರಾಜ ಹೇಳುವುದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು 72ನೆಯ ಸೂತ್ರದಲ್ಲಿಯೂ ಕೂಡ ಸಂಧಿ ಆಗದೆ ಇರುವಂತಹ ಒಂದು ಸಂದರ್ಭವನ್ನೇ ಕೇಶಿರಾಜ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾನೆ. ಅರಿವುಳ್ಳಂಥವರು, ಜ್ಞಾನ ಉಳ್ಳಂಥವರು ಯಥೇಷ್ಟವೆಂದು ಬೇರೆ ಅಸಹ್ಯ ಉಕ್ತಿ ಹುಟ್ಟುವಂತೆ ಎರಡು ಪದಗಳ ಮಧ್ಯದಲ್ಲಿ ಸಂಧಿ ಮಾಡುವುದು ಇದು ತಪ್ಪು ಕ್ರಿಯೆ, ಇದು ಒಂದು ನಿಷೇಧ ಅನ್ನುವಂತಹ ಒಂದು ವಿಚಾರವನ್ನ ಆತ ಇಲ್ಲಿ 72ನೆಯ ಸೂತ್ರದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಅಂದ್ರೆ ರೂಢಿಯಲ್ಲಿರುವ ಸಂಧಿಯನ್ನ ಬಿಡಿಸಿಡುವುದು ಸಲ್ಲುವುದಿಲ್ಲ. ಸಂಧಿ ಆಗದೇ ಇರುವಂತಹ ಸಂದರ್ಭದಲ್ಲಿ ನಾವು ಸಂಧಿ ಮಾಡ್ತೀವಿ ಅಂತ ಅನ್ನೋದು ಕೂಡ ಅದು ನಿಷೇಧ, ಅದು ಒಂದು ತಪ್ಪು ಅನ್ನುವಂತಹ ಮಾತನ್ನು ಕೂಡ ಆತ ಇಲ್ಲಿ ಒಂದೆರಡು ಉದಾಹರಣೆಗಳನ್ನ ಕೊಟ್ಟು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಸಂಧಿ ದೋಷಕ್ಕೆ ಬನ್ನಿಯ ತರು ಡಕ್ಕೆಗೆ, ಇದು ಬನ್ನಿಯ ತರು ಡಕ್ಕೆಗೆ ಅಂತ ಮಾಡಿದ್ದಾರೆ. ಈ ರೀತಿ ಸಂಧಿಯನ್ನ ಮಾಡಬಾರದು ಅನ್ನುವಂತಹ ಮಾತನ್ನು ಕೂಡ ಆತ ಇಲ್ಲಿ ಹೇಳ್ತಾ ಇದ್ದಾನೆ. ಇನ್ನು ಮತ್ತೊಂದು ಏನಂತಂದ್ರ ಆತ ಹೇಳ್ತಾ ಇದ್ದಾನೆ, ಒತ್ತಾಯ ಪೂರ್ವಕವಾಗಿ ನಾವು ಸಂಧಿಯನ್ನ ಮಾಡಿದ್ದೇ ಆದ್ರೆ 73ನೆಯ ಸೂತ್ರದಲ್ಲಿ ಆತ ಹೇಳುವಂತಹದ್ದು, ಒತ್ತಾಯ ಪೂರ್ವಕವಾಗಿ ನಾವೇನಾದ್ರೂ ಎರಡು ರೇಫೆಗಳನ್ನ ತಂದು ಒತ್ತಾಯದಿಂದ ಕೂಡಿವೆಯೋ ಏನೋ ಅಂತ ಹೇಳಿ ನಾವು ಅವುಗಳನ್ನ ಜೋಡಿಸುವುದಕ್ಕ, ಆ ಪದಗಳನ್ನ ಜೋಡಿಸಿ ಸಂಧಿ ಮಾಡುವುದಕ್ಕ ಹೋದ್ವಿ ಅಂತಂದ್ರ ಆ ಪದಗಳ ಉಚ್ಚಾರಣೆ ಕಿವಿಗೆ ಕರ್ಕಶವಾಗಿರ್ತಾ ಇದೆ ಅನ್ನುವಂತಹ ಒಂದು ವಿಚಾರವನ್ನ 73ನೆಯ ಸೂತ್ರದಲ್ಲಿ ಕೇಶಿರಾಜ ಹೇಳುವುದನ್ನ ನಾವು ನೋಡ್ತಾ ಇದ್ದೀವಿ. ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾನೆ ಆತ. ಎರಡು ರೇಫೆಗಳ ಒಂದು ಸಂಧಿ ದೋಷಕ್ಕೆ ಮೂವರ್ ಅನ್ನುವಂತಹದ್ದು ಒಂದು ಪದ, ಇದಕ್ಕೆ ಅಧಿಕನ್ನ ಹಾಕಿ ಮುಂದೆ ರಾಯರ್ ಅನ್ನುವಂತಹ ಒಂದು ಪದವನ್ನ ಇಟ್ಕೊಂಡು ನಾವು ಒತ್ತಾಯ ಪೂರ್ವಕವಾಗಿ ನಾವು ಸಂಧಿ ಮಾಡಿದ್ವಿ ಅಂದ್ರ ಮೂವರಾಯರ್, ಇದು ಕೇಳುವುದಕ್ಕೆ ಕಿವಿಗೆ ಸೊಗಸನ್ಸೋದಿಲ್ಲ. ಯಾಕೋ ಇಂತಹ ಪದಗಳನ್ನ ಕೇಳುವುದು ಬೇಡ ಅಂತ ಅನಿಸ್ತಾ ಇದೆ. ಅದಕ್ಕೆ ಇಂಥ ಸಂದರ್ಭಗಳಲ್ಲಿ ಒತ್ತಾಯ ಪೂರ್ವಕವಾಗಿ ಎರಡು ರೇಫೆಗಳು ಅಂದ್ರೆ ಎರಡು ರಕಾರಗಳನ್ನ ಕೂಡಿಸಿ ನಾವು ಒತ್ತಾಯ ಪೂರ್ವಕವಾಗಿ ಸಂಧಿ ಮಾಡೋದು ಅದು ಸರಿಯಲ್ಲ. ಅದು ಏನಂತಂದ್ರ ಕಿವಿಗೆ ಕರ್ಕಶವಾದಂತಹ ಧ್ವನಿಗಳನ್ನ ಉತ್ಪನ್ನ ಮಾಡ್ತಾ ಇದೆ ಅನ್ನುವಂತಹ ಮಾತನ್ನ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿ 74ನೆಯ ಒಂದು ಸೂತ್ರದಲ್ಲಿಯೂ ಕೂಡ ಸಂಧಿ ಆಗದೇ ಇರುವಂತಹ ವಿಷಯವನ್ನೇ ಆತ ಇಲ್ಲಿ ಒತ್ತು ಕೊಟ್ಟು ಹೇಳ್ತಾ ಇದ್ದಾನೆ. ಅವಧಾರಣೆ ಅನಿಯೋಗ ಸಂಧಿಯ ಕುರಿತು ಇದರಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾನೆ. ಇದಿಷ್ಟು ಸ್ವರ ಸಂಧಿಯ ವಿಭಾಗದಲ್ಲಿ ಏನಂತಂದ್ರ 74ನೆಯ ಸೂತ್ರದವರೆಗೆ ನೋಡ್ರಿ. ಇಲ್ಲಿ ಎಲ್ಲಿಂದ ಚಾಲು ಮಾಡಿದ್ದ ಅಂದ್ರ 62ನೆಯ ಸೂತ್ರದಿಂದ 74ನೆಯ ಸೂತ್ರದವರೆಗೆ ಆತ ಸ್ವರ ಸಂಧಿಯಲ್ಲಿ ಯಾವ್ಯಾವ್ದ ಯಕಾರಾಗಮದ ಸಂಧಿಯ ಕುರಿತು ಪ್ರಾರಂಭದಲ್ಲಿ ಹೇಳಿದ, ಯಾವ್ಯಾವ ಸ್ವರಗಳು ಸ್ವರಕ್ಕೆ ಪರವಾದರೆ ಏನಂದ್ರೆ ಯಕಾರಾಗಮದ ಸಂಧಿಗಳು ಉಂಟಾಗ್ತಾ ಇವೆ. ಆಮೇಲೆ ವಕಾರಾಗಮದ ಸಂಧಿಯ ಕುರಿತು ಹೇಳಿದ. ಅವುಗಳ ಕಡೆಗೆ ನೀವು ವಿದ್ಯಾರ್ಥಿಗಳೇ ಅಧ್ಯಯನ ಮಾಡಬೇಕಾದಂತಹ ಶಬ್ದಮಣಿ ದರ್ಪಣದ ಈ ಸಂಧಿ ಪ್ರಕರಣ ಅಧ್ಯಯನ ಮಾಡಬೇಕಾದಂತಹ ಒಂದು ಸಂದರ್ಭದಲ್ಲಿ ಅವುಗಳ ಕಡೆಗೆ ನೀವು ಹೆಚ್ಚು ಲಕ್ಷ್ಯವನ್ನ ಕೊಡಬೇಕಾಗ್ತಾ ಇದೆ. ಅದಕ್ಕಾಗಿ ಇನ್ನುಳಿದಂತಹ ಎಲ್ಲಾ ಸೂತ್ರಗಳಲ್ಲಿ ಸಂಧಿ ಆಗದೇ ಇರುವಂತಹ ಕೆಲವೊಂದು ಸಂದರ್ಭಗಳನ್ನ ಹೇಳಿ ಉದಾಹರಣೆಗಳನ್ನ ಕೊಟ್ಟು ಅವನು ಸ್ಪಷ್ಟಪಡಿಸುವುದನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇದು ಸ್ವರ ಸಂಧಿಯ ಕುರಿತು ಕೇಶಿರಾಜ ಹೇಳಿದಂತಹ ಕೆಲವೊಂದು ಮಹತ್ವದ ವಿಚಾರಗಳಾದರೆ, ಇನ್ನು ವ್ಯಂಜನ ಸಂಧಿ ಯಾವಾಗ ಘಟಿಸ್ತಾ ಇದೆ ಅನ್ನೋದನ್ನ 75ನೆಯ ಸೂತ್ರದಿಂದ ಆತ ವ್ಯಂಜನ ಸಂಧಿಯ ಕುರಿತು ಇಲ್ಲಿ ಹೇಳ್ತಾ ಇದ್ದಾನೆ. ನೋಡ್ರಿ, ಸಮಾಸವಾಗುವಾಗ ಚ ವರ್ಗ ಟ ವರ್ಗಗಳಿಗೆ ಹೊರತಾದ ವರ್ಗ ಪ್ರಥಮಾಕ್ಷರಗಳು ಪರಪದದ ಆದಿಯಲ್ಲಿದ್ದರೆ ಅವು ತಮ್ಮ ವರ್ಗದ ತೃತೀಯಾಕ್ಷರಗಳಾಗುತ್ತವೆ. ಅಲ್ಲಿ ವಿಕಲ್ಪತೆಯನ್ನು ದೂರೀಕರಿಸಬಾರದು, ಅಂದ್ರೆ ಅದನ್ನ ನಾವು ದೋಷ ಅಂತ ಅಲ್ಲಿ ಹೇಳಬಾರದು. ನೋಡ್ರಿ, ಸಮಾಸವಾಗುವಂತಹ ಸಂದರ್ಭದೊಳಗ ಚ ವರ್ಗ ಆಗಿರ್ಬೋದು, ಟ ವರ್ಗ ಆಗಿರ್ಬೋದು, ತ ವರ್ಗ ಆಗಿರ್ಬೋದು, ಪ ವರ್ಗ ಆಗಿರ್ಬೋದು, ಇಲ್ಲೆಲ್ಲಾ ವರ್ಗದ ಪ್ರಥಮಾಕ್ಷರಗಳು ಪರಪದದ ಮೊದಲಿನಲ್ಲಿ ಬಂದು ಅಂದ್ರೆ ಅವು ಏನಾಗ್ತಾ ಇವೆ ಅಂತಂದ್ರೆ ತಮ್ಮ ವರ್ಗದ ತೃತೀಯಾಕ್ಷರಗಳಾಗಿ ಬದಲಾವಣೆ ಹೊಂದುವುದನ್ನ ನಾವು ನೋಡ್ತಾ ಇದ್ದೀವಿ. ಒಂದನೇದ್ದು ಕಕಾರದ ತೃತೀಯಾಕ್ಷರಕ್ಕೆ ನಾವು ನೋಡುವಂತದ್ದು ಪಳ ಕನ್ನಡ.
ನೋಡ್ರಿ, ಕ ವರ್ಗದ ಮೊದಲನೆಯ ಅಕ್ಷರ ಪರಪದದಲ್ಲಿ ಕ ಇಲ್ಲಿ ಬಂದಿರುವುದನ್ನ ನಾವು ನೋಡ್ತಾ ಇದ್ದೀವಿ. ಇದನ್ನ ಪಳ ಕನ್ನಡ ಇದ್ದಿದ್ದನ್ನ ಪಳಗನ್ನಡ ಅನ್ನುವಂಥದ್ದು. ಇನ್ನು ತಕಾರದ ತೃತೀಯಾಕ್ಷರಕ್ಕೆ ಕಣ್ಣ ತೆರವು, ಕಣ್ಣದೆರವು. ನೋಡ್ರಿ, ಕಣ್ಣ ತೆರವು ತಕಾರದ ತೃತೀಯ ಅಕ್ಷರ ಯಾವುದು ಅಂತ ನಾವು ನೋಡಿದ್ವಿ ಅಂದ್ರೆ ಅದು ದಕಾರ. ಕಣ್ಣ ತೆರವು, ಕಣ್ಣದೆರವು. ಇನ್ನು ಪಕಾರದ ತೃತೀಯಾಕ್ಷರಕ್ಕೆ ಕೊನೆಗೆ ನಾವು ಹೇಳಬೇಕಾಗಿರುವಂತದ್ದು ಪಕಾರದ ತೃತೀಯಾಕ್ಷರ ಅದು ಬ ಬರ್ತಾ ಇದೆ. ಅದಕ್ಕ ತಣ್ಣ ಪುಳಲ್, ತಣ್ಣ ಪುಳಲ್ ಅಂತ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕ ಪಕಾರದ ತೃತೀಯಾಕ್ಷರಕ್ಕೆ ತಣ್ಣ ಪುಳಲ್, ತಣ್ಣ ಬುಳಲ್ ಅನ್ನುವಂತಹದು. ಇನ್ನು 76ನೆಯ ಸೂತ್ರದಲ್ಲಿ 1, 2ಗಳಿಗೂ ರಕಾರಕ್ಕೂ ಆದೇಶವಾದ ರೇಫೆ, ಡಕಾರಕ್ಕೆ ಆದೇಶವಾದ ರಳ, ಇವುಗಳಿಗೆ ಕತಪಗಳಿಗೆ ಎಂದೂ ತೃತೀಯಾಕ್ಷರಗಳು ಉಂಟಾಗುವುದಿಲ್ಲ. ನೋಡ್ರಿ, 1, 2ಗಳಿಗೂ ರಕಾರಕ್ಕೂ ಆದೇಶವಾದ ರೇಫೆಗೂ, ಡಕಾರಕ್ಕೂ ಆದೇಶವಾದ ರಳಕ್ಕೂ, ಇವುಗಳಿಗೆ ಕತಪಗಳಿಗೆ ಬದಲಾಗಿ ತೃತೀಯಾಕ್ಷರಗಳು ಬರೋದಿಲ್ಲ, ತೃತೀಯಾಕ್ಷರಗಳು ಉಂಟಾಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಪ್ರಥಮಾಕ್ಷರಗಳು ಏನಿರ್ತಾ ಇದಾವೋ ಅದೇ ರೀತಿ ಇಟ್ಕೊಂಡು ಅವು ವ್ಯವಹರಿಸುವುದನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ನೋಡ್ರಿ, ಉದಾಹರಣೆಗೆ ತಕಾರಕ್ಕ ತಕಾರವಾಗಿಯೇ ಯಾವ ರೀತಿ ಇಲ್ಲಿ ಸಂಧಿಯಲ್ಲಿ ಬರ್ತಾ ಇದೆ ಅಂದ್ರೆ, ಒಂದು ತುತ್ತು ಅದು ಏನಾಗ್ತಾ ಇದೆ, ಅದನ್ನ ನಾವು ಸಂಧಿ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ವರ್ ತುತ್ತು ಅಂತ ಮಾಡ್ಕೊಳ್ತಾ ಇದ್ದೀವಿ. ವರ್ ತುತ್ತು ಇದ್ದಿದ್ದು ವರ್ ತುತ್ತು ಅಂತ ಆಗ್ತಾ ಇದೆ. ಇನ್ನು 2 ಅನ್ನುವ ಸಂಖ್ಯೆಗೆ 2 ಕೋಡಿ ಇದ್ದಿದ್ದನ್ನ ಇರ್ ಕೋಡಿ ನಾವು ನೋಡ್ತಾ ಇದ್ದೀವಿ. 200 ಅಂತ ಈ ಕಡೆ ಉತ್ತರ ಕರ್ನಾಟಕದ ಭಾಗದಲ್ಲಿ 200 ರೂಪಾಯಿಗಳಂದ್ರೆ, ಆ ಕಡೆ ಬೆಂಗಳೂರು, ಮೈಸೂರು, ಹರಿಹರ, ದಾವಣಗೆರೆ ಕಡೆಗೆ ಹೋದ್ವಿ ಅಂದ್ರೆ ಅವರು 200 ರೂಪಾಯಿ ಅನ್ನೋದಿಲ್ಲ, 200 ರೂಪಾಯಿಗಳು ಅಂತ ಹೇಳ್ತಾ ಇದ್ದಾರೆ. ಅದಕ್ಕ ಇಲ್ಲಿ 2 ಬದಲಾಗಿ ಇರ್ ಅನ್ನುವ ಪದ ಪ್ರಯೋಗವಾಗ್ತಾ ಇದೆ. 2 ಕೋಡಿ ಇದ್ದಿದ್ದನ್ನ ನಾವು ಇರ್ ಕೋಡಿ ಅಂತ ಮಾಡ್ಕೊಂಡು ಅದು ಏನಂತ ವ್ಯವಹರಿಸ್ತಾ ಇದೆ ಅಂದ್ರೆ ಇರ್ ಕೋಡಿ ಅಂತನ ಬರ್ತಾ ಇದೆ. ಲಕಾರಕ್ಕೆ ಆದೇಶವಾದ ರೇಫೆಗೆ ನಾವು ತಗೊಂಡ್ವಿ ಅಂದ್ರೆ ಮಾರ್, ನೋಡ್ರಿ, ರಕಾರಕ್ಕೆ ಆದೇಶವಾದ ರೇಫೆಗೆ ತಗೊಂಡ್ವಿ ಅಂದ್ರೆ ಮಾರ್ ಕೊರಲ್, ಮಾರ್ ಕೊರಲ್, ಮಾರ್ ಕೊರಲ್ ಅಂತನ ವ್ಯವಹರಿಸುವಂತಹದ್ದು. ಇನ್ನು ಡಕಾರಕ್ಕೆ ಆದೇಶವಾದ ರಳಕ್ಕೆ ನಾವು ತಗೊಂಡ್ವಿ ಅಂದ್ರೆ ಕಾಡು ಕಿಚ್ಚು ಇದ್ದಿದ್ದು ಕಾಳ್ ಕಿಚ್ಚು ಅಂತ ಮಾಡ್ಕೊಂಡು ಅದು ಕಾಳ್ ಕಿಚ್ಚು ಅಂತನ ವ್ಯವಹರಿಸುವುದನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಇಲ್ಲೆಲ್ಲಾ ಸಂಧಿ ಆಗುವುದಿಲ್ಲ. ವರ್ಗದ ಪ್ರಥಮಾಕ್ಷರಗಳು ಪ್ರಥಮಾಕ್ಷರಗಳಾಗಿಯೇ ವ್ಯವಹರಿಸ್ತಾ ಇದ್ದಾವೆ ಹೊರತು ತೃತೀಯಾಕ್ಷರಗಳು ಆಗಿ ಅಲ್ಲಿ ಬದಲಾವಣೆಯನ್ನ ಹೊಂದೋದಿಲ್ಲ ಅನ್ನೋದನ್ನ ಆತ ಇಲ್ಲಿ ಹೇಳ್ತಾ ಇದ್ದಾನೆ. ಅದೇ ರೀತಿ 77ನೆಯ ಸೂತ್ರವನ್ನ ನಾವು ನೋಡಿದಾಗ ಆ 77ನೆಯ ಸೂತ್ರದಲ್ಲಿ ಸ್ವರಗಳಿಗೂ ಆದೇಶವಲ್ಲದ ಸಹಜ ವ್ಯಂಜನಗಳಿಗೂ ಪರವಾದ ಪವರ್ಗಕ್ಕೆ ಸಮಾಸ ವಿಷಯದಲ್ಲಿಯೂ ವಾಕ್ಯದಲ್ಲಿಯೂ ಹೆಚ್ಚಾಗಿ ವಕಾರ ಆದೇಶವಾಗುತ್ತದೆ. ನೋಡ್ರಿ, ಸ್ವರಗಳಿಗೂ ಆದೇಶವಲ್ಲದ ಸಹಜ ವ್ಯಂಜನಗಳಿಗೂ ಪರವಾದ ಪವರ್ಗಕ್ಕೆ ಸಮಾಸ ವಿಷಯದಲ್ಲಿಯೂ ವಾಕ್ಯದಲ್ಲಿಯೂ ಹೆಚ್ಚಾಗಿ ವಕಾರಾದೇಶವಾಗುತ್ತದೆ. ನೋಡ್ರಿ, ಸ್ವರಗಳಿಗೂ ಆದೇಶವಲ್ಲದ ಸಹಜ ವ್ಯಂಜನಗಳಿಗೂ ಪರವಾದ ಪವರ್ಗಕ್ಕೆ ಸಮಾಸದ ವಿಷಯದಲ್ಲಿ ಏನು ಸಮಾಸ ಮಾಡುವಂತಹ ಸಂದರ್ಭದಲ್ಲಿ ವಾಕ್ಯದಲ್ಲಿ ವಕಾರಾದೇಶವಾಗ್ತಾ ಇದೆ ಅನ್ನುವಂತಹ ಒಂದು ಹೊಸ ವಿಷಯವನ್ನ ಈ ಒಂದು 77ನೆಯ ಸೂತ್ರದಲ್ಲಿ ಕೇಶಿರಾಜ ಹೇಳುವುದನ್ನ ನಾವು ನೋಡ್ತಾ ಇದ್ದೀವಿ. ನೋಡ್ರಿ, ಸ್ವರಕ್ಕೆ ಬೆಳೆ ಪೊಲಂ, ನೋಡ್ರಿ, ಬೆಳೆ ಅಧಿಕ್ ಪೊಲ, ಪಕಾರದ ಪೋ, ಪೊಲಂ ಇದ್ದಿದ್ದು ಇದು ಸಂಧಿ ಮಾಡಿದಾಗ ಏನಾಗ್ತಾ ಇದೆ, ವಕಾರಾದೇಶ ಬಂತು ಅಂದ್ರ ಬೆಳೆ ಒಲಂ, ಬೆಳೆ ಪೊಲಂ ಇದ್ದಿದ್ದು ಬೆಳೆ ಒಲಂ. ಇನ್ನು ಸಹಜ ವ್ಯಂಜನಕ್ಕೆ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾನೆ. ಬಾಯ್, ಬಾಯ್ ಅಂದ್ರೆ ಯಕಾರ ವ್ಯಂಜನಾಕ್ಷರ ಬರೆಯುವಂತಹದು. ಬಾಯ್ ಪರೆ, ಬಾಯ್ ಬಾಯುವರೆ. ನೋಡ್ರಿ, ಬಾಯ್ ಪರೆ ಯ ವ್ಯಂಜನಾಕ್ಷರವಾಗಿ ಬರ್ಕೊಳ್ಳುವಂತಹದ್ದು. ಬಾಯ್ ಪರೆ
ಬಾಯ್ ವರೆ ನೋಡ್ರಿ ಪಕಾರ ಹೋಗಿ ವಕಾರ ಬರುವಂತಹದು. ಆಮೇಲೆ ವಾಕ್ಯದಲ್ಲಿಯ ವತ್ವಕ್ಕೆ, ವಾಕ್ಯದ ರಚನೆಯಲ್ಲಿ ವಕಾರ ಆಗಮನವಾಗುವಂತಹದನ್ನ ಕುರಿತು ಇಲ್ಲಿ ಉದಾಹರಣೆಯನ್ನ ಕೊಡ್ತಾ ಇದ್ದಾನೆ. ತಮರೂರ್ಗೆ ಪೋಪ ಹೇಳ್ತಾ ಇದ್ದಾನೆ. ತಮರೂರ್ಗೆ ಪೋಪ, ತಮರೂರ್ಗೆ ಓಪ, ವಿ ಓ ಇಲ್ಲಿ ಬರುವಂತಹದು. ಪೋಕ್ ಅನ್ನೋದು ಅಲ್ಲಿ ಹೋಗಿ ವಕಾರದ ಆಗಮನವಾಗ್ತಾ ಇದೆ. ತಮರೂರ್ಗೆ ಪೋಪ, ತಮರೂರ್ಗೆ ಓಪ ಅನ್ನುವಂತಹದನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇನ್ನು ವ್ಯಂಜನ ಸಂಧಿಯಲ್ಲಿ ಕೊನೆಯ ಸೂತ್ರ 78ನೆಯ ಸೂತ್ರದಲ್ಲಿ ಆತ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಕೇಶಿರಾಜ ಯಕಾರ ಲಕಾರಗಳನ್ನುಳಿದ ವ್ಯಂಜನಗಳಿಗೆ ಪರವಾಗಿ ಸಕಾರವಿದ್ದರೆ ಬಹುಳವಾಗಿ ಚಕಾರ, ಕೆಲವೆಡೆ ಜಕಾರ, ಕೆಲವೆಡೆ ಸಂಖ್ಯೆಯಾದಲ್ಲಿ ಛಕಾರ ಉಂಟಾಗುತ್ತದೆ. ನೋಡ್ರಿ, ಕೆಲವೊಂದು ಕಡೆಗೆ ಯಕಾರ ಲಕಾರಗಳನ್ನ ಉಳಿದು ವ್ಯಂಜನಗಳಿಗೆ ಪರವಾಗಿ ಸಕಾರ ಬಂತು ಅಂತಂದ್ರ ಅದಕ್ಕ ಏನಂದ್ರ ಬಹುಳವಾಗಿ ಚಕಾರ ಬರ್ತಾ ಇದೆ ಕೆಲವು ಕಡೆ, ಇನ್ನು ಕೆಲವು ಕಡೆ ಜಕಾರ ಬರ್ತಾ ಇದೆ. ಆಮೇಲೆ ಸಂಖ್ಯಾವಾಚಕ ಪದ ಇತ್ತು, ಸಂಖ್ಯಾ ಸೂಚಕ ಪದ ಇತ್ತು ಅಂತಂದ್ರ ಅಲ್ಲೇನಾಗ್ತಾ ಇದೆ, ಮಹಾಪ್ರಾಣ ಛಕಾರ ಬರ್ತಾ ಇದೆ. ನೋಡ್ರಿ, ಮೊದಲನೇದ್ದು ನಾವು ಸಕಾರಕ್ಕೆ ಇಲ್ಲಿ ನೋಡೋಣ. ಸಕಾರ ಎದುರಾದಾಗ ಯಾವ ರೀತಿ ಚಕಾರದ ಆಗಮನವಾಗ್ತಾ ಇದೆ. ನುಣ್ಣ ಸರ, ನೋಡ್ರಿ ನುಣ್ಣ ಸರ, ಇದು ನುಣ್ಣಚರ ಅಂತ ಆಗ್ತಾ ಇದೆ. ಸಂಧಿ ಮಾಡುವಾಗ ನುಣ್ಣ ಸರ ಇದ್ದಿದ್ದು ನುಣ್ಣಚರ. ಆಮೇಲೆ ಸಕಾರಕ್ಕೆ ಜಕಾರ ಬರುವಂತಹದು. ನೋಡ್ರಿ, ಪೊನ್ ಸೂರಿಗೆ, ಪೊನ್ ಸುರಿಗೆ ಇದ್ದಿದ್ದು ಪಂಜುರಿಗೆ ಅಂತ ಆಗುವಂತಹದು. ಪೊನ್ ಸುರಿಗೆ ಇದ್ದಿದ್ದು ಪಂಜುರಿಗೆ ಅಂತ ಆಗುವಂತಹದು. ಇನ್ನು ಸಕಾರಕ್ಕೆ ಛಕಾರ ಬರುವಂತಹದು. ಅದು ಯಾವ ಸಂದರ್ಭದಲ್ಲಿ ಅಂತ ಕೇಶಿರಾಜ ಹೇಳಿದಾನೆ ಅಂದ್ರ, ಸಂಖ್ಯಾ ಸೂಚಕ ಪದ ಆಗಿರ್ಬೇಕು, ಅದು ಸಂಖ್ಯೆಯನ್ನ ಸೂಚಿಸುವಂತಹ ಪದ ಆಗಿರ್ಬೇಕು. ಸಕಾರಕ್ಕೆ ಛಕಾರ. ನೂರ್ ಸಾಸಿರ್, ನೋಡ್ರಿ ನೂರ್ ಅಧಿಕ್ ಸಾಸಿರ್, ನೂರ್ ಛಾಸಿರ್. ನೋಡ್ರಿ, ನನ್ನ ಉಚ್ಚಾರಣೆಯನ್ನ ಗಮನಿಸ್ರಿ ವಿದ್ಯಾರ್ಥಿಗಳೇ. ನೂರ್ ಛಾಸಿರ್, ನೂರ್ ಛಾಸಿರ್, ಅಲ್ಲಿ ಸದ ಬದಲಾಗಿ ಮಹಾಪ್ರಾಣ ಛಕಾರದ ಆಗಮನವಾಗುವುದನ್ನ ನಾವು ನೋಡ್ತಾ ಇದ್ದೀವಿ. ನೂರ್ ಸಾಸಿರ್, ನೂರ್ ಛಾಸಿರ್ ಅನ್ನೋದು ಅಲ್ಲಿ ಬರ್ತಾ ಇದೆ. ಇನ್ನು ಬಹುಳಕ್ಕೆ ಕಳ್ಳ ಸವಿ ಇದ್ದಿದ್ದು ಕಳ್ಳ ಸವಿ. ಬಹುಳ ಇಲ್ಲಿ ಒತ್ತಕ್ಷರ ಳಕ ಸ ಒತ್ತಕ್ಷರ ಯಾವ ರೀತಿ ಬರ್ತಾ ಇದೆ, ಕಳ್ಳ ಸವಿ ಇದ್ದಿದ್ದು ಕಳ್ಳ ಸವಿ. ಅದಕ್ಕ ಸಕಾರಕ್ಕೆ ಜಕಾರ, ನುಣ್ಣಸರ ನುಣ್ಣಚರ ಆಗ್ತಾ ಇದೆ. ಸಕಾರಕ್ಕೆ ಜಕಾರ ಅಂದ್ರ ಮೊದಲನೇದ್ದು ಸಕಾರಕ್ಕೆ ಚಕಾರ, ಸಕಾರಕ್ಕೆ ಚಕಾರ, ನುಣ್ಣಸರ ಇದ್ದಿದ್ದು ನುಣ್ಣಚರ ಆಗ್ತಾ ಇದೆ. ಆಮೇಲೆ ಸಕಾರಕ್ಕೆ ಜಕಾರ ಇದ್ದಿದ್ದು ಪೊನ್ ಸುರಿಗೆ ಇದ್ದಿದ್ದು ಪಂಜುರಿಗೆ ಅಂತ ಆಗ್ತಾ ಇದೆ. ಸಕಾರಕ್ಕೆ ಸಂಖ್ಯಾವಾಚಕ ಪದ ಬಳಸುವಂತಹ ಸಂದರ್ಭದಲ್ಲಿ ಸಕಾರ ಹೋಗಿ ಮಹಾಪ್ರಾಣ ಛಕಾರ ಬರ್ತಾ ಇದೆಯಲ್ಲ, ನೂರ್ ಸಾಸಿರ್ ಇದ್ದಿದ್ದು ನೂರ್ ಛಾಸಿರ್ ಅಂತ ಆಗ್ತಾ ಇದೆ. ಆಮೇಲೆ ಬಹುಳಕ್ಕೆ ಕಳ್ಳ ಸವಿ ಇದ್ದಿದ್ದು ಕಳ್ಳ ಸವಿ ಅಂತ ಆಗುವಂತಹದು. ಇದು ವ್ಯಂಜನ ಸಂಧಿಗಳಲ್ಲಿ ಇಷ್ಟು ಏನಂದ್ರ ವ್ಯಂಜನಗಳ ಒಂದು ವಿಚಾರಗಳ ಕುರಿತು ಕೆಲವೊಂದು ಸೂತ್ರಗಳಲ್ಲಿ ನಿದರ್ಶನಗಳನ್ನ, ನಿಯಮವನ್ನ ಹೇಳಿ ಕೆಲವೊಂದು ನಿದರ್ಶನಗಳನ್ನ ಕೊಟ್ಟು ತನ್ನ ನಿಯಮದ ಆ ವ್ಯಂಜನ ಸೂತ್ರಗಳ ಒಂದು ನಿಯಮವನ್ನ, ವ್ಯಂಜನ ಸಂಧಿಗಳ ಸೂತ್ರದ ನಿಯಮಗಳನ್ನ ಉದಾಹರಣೆಗಳನ್ನ ಕೊಟ್ಟು ನಿದರ್ಶನಗಳ ಕೊಟ್ಟು ಏನಂದ್ರೆ ಕೇಶಿರಾಜ ಈ ಕೆಲವೊಂದು ಸೂತ್ರಗಳಲ್ಲಿ ಸ್ಪಷ್ಟಪಡಿಸುವುದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಈ ಸಂಧಿ ಪ್ರಕರಣದಲ್ಲಿ ದ್ವಿತ್ವ ಸಂಧಿ ಕೊನೆಯದಾಗಿ ಆತ ಹೇಳುವುದು, ಪ್ರಸ್ತಾಪ ಮಾಡುವುದು ದ್ವಿತ್ವ ಸಂಧಿಯ ಕುರಿತು. ನೋಡ್ರಿ, 79ನೆಯ ಸೂತ್ರದಲ್ಲಿ ಆದಿಯಲ್ಲಿ
ಒಂದು ಹೃಸ್ವ ಸ್ವರವಿದ್ದು ನ ನ ಲ ಯ ಳಗಳಿಗೆ ಸ್ವರ ಪರವಾದರೆ ಅಲ್ಲಿ ದ್ವಿತ್ವ ಉಂಟಾಗುತ್ತದೆ. ನ ನ ಲ ಯ ಳಗಳ ಆದಿಯಲ್ಲಿ ದೀರ್ಘವಿದ್ದರೆ ಅವ್ಯಯ ಅಥವಾ ಅನೇಕಾಕ್ಷರ ಯುತ್ವವಾಗಿದ್ರೆ ಅಲ್ಲಿ ದ್ವಿತ್ವವಾಗುವುದಿಲ್ಲ. ದ್ವಿತ್ವ ಸಂಧಿ ಯಾವಾಗ ಆಗ್ತಾ ಇದೆ ಅಂದ್ರ ಆದಿಯಲ್ಲಿ ಒಂದು ಹೃಸ್ವ ಸ್ವರವಿದ್ದು ನ ನ ಲ ಯ ಳಗಳಿಗೆ ಸ್ವರ ಬಂತು ಅಂದ್ರೆ ಎದುರುಗಡೆ ಸ್ವರ ಪರವಾಗಿ ಬಂತು ಅಂದ್ರೆ ದ್ವಿತ್ವ ಉಂಟಾಗ್ತಾ ಇದೆ. ಆದಿ ಒಳಗ ದೀರ್ಘವಿತ್ತು ಅಂತಂದ್ರ ಅಲ್ಲಿ ಅವ್ಯಯ ಮತ್ತು ಅನೇಕಾಕ್ಷರ ಯುಕ್ತವಾಗಿದ್ರು ಕೂಡ ಅಲ್ಲಿ ಯಾವುದೂ ದ್ವಿತ್ವ ಸಂಧಿ ಉಂಟಾಗುವುದಿಲ್ಲ. ಈಗ ದ್ವಿತ್ವ ಸಂಧಿಗೆ ನಾವಿಲ್ಲಿ ಕೆಲವೊಂದು ಉದಾಹರಣೆಗಳನ್ನ ನೋಡೋಣ. ಮೊದಲನೇದ್ದು ಆತ ಹೇಳ್ತಾ ಇದ್ದಾನೆ ನಕಾರಕ್ಕೆ ನಕಾರದ ದ್ವಿತ್ವಕ್ಕೆ ಬೆನ್ ಅಂ ಬೆನ್ನಂ. ನೋಡ್ರಿ ನಕ ನ ಒತ್ತಕ್ಷರ ಬಂತು. ಇದನ್ನ ನಾವು ಒತ್ತಕ್ಷರಗಳನ್ನೇ ದ್ವಿತ್ವ ಅಂತ ಕೇಶಿರಾಜ ತನ್ನ ವ್ಯಾಕರಣದ ಒಂದು ಪರಿಭಾಷೆಯಲ್ಲಿ ಕರೆಯುವಂತಹದು. ಬೆನ್ ಅಧೀಕ್ ಅಮ್ಮ. ಬೆನ್ ಅನ್ನುವಲ್ಲಿ ನ ವ್ಯಂಜನ ಇದೆ. ಬೆನ್ ನ ವ್ಯಂಜನ ಬೆನ್ ಅಂ ಬೆನ್ನಂ. ಎರಡನೇದ್ದು ನಕಾರಕ್ಕೆ ಟ ಮೊದಲನಿಗೆ ಹೇಳಿದ್ದು ತ ನಕಾರಕ್ಕೆ ನಕಾರ ದ್ವಿತ್ವಕ್ಕೆ ಬೆನ್ ಅಂ ಬೆನ್ನಂ. ಇನ್ನು ಟಟಡನ ನಕಾರ ದ್ವಿತ್ವಕ್ಕೆ ಕಣ್ ಏಂ ಕಣ್ಣೇಂ. ಲಕಾರ ದ್ವಿತ್ವಕ್ಕೆ ನೆಲ್ ಉಂ ನೆಲ್ಲುಂ. ನೋಡ್ರಿ ಲಕಾರ ದ್ವಿತ್ವವನ್ನ ನಾವು ತಗೊಂಡ್ರೆ ಈ ನ ಆಗಿರ್ಬೋದು ತ ನ ಆಗಿರ್ಬೋದು ನ ಆಗಿರ್ಬೋದು ಲ ಆಗಿರ್ಬೋದು ಯ ಆಗಿರ್ಬೋದು ಳ ಆಗಿರ್ಬೋದು ಇವೆಲ್ಲವೂ ವ್ಯಂಜನಾಕ್ಷರಗಳು. ಇವೆಲ್ಲವೂ ವ್ಯಂಜನಾಕ್ಷರಗಳು. ಲಕಾರ ದ್ವಿತ್ವಕ್ಕೆ ನೆಲ್ ಉಂ ನೆಲ್ಲುಂ. ಯಕಾರ ದ್ವಿತ್ವಕ್ಕೆ ಮೈ ಅ ಮೈನ್ಯ. ನೋಡ್ರಿ ಮೈ ಅ ಮೈನ್ಯ. ಳಕಾರ ದ್ವಿತ್ವಕ್ಕೆ ಒಳ್ ಆಳ್ ಒಳ್ಳಾಳ್. ನೋಡ್ರಿ ಒಳ್ ಆಳ್ ಒಳ್ಳಾಳ್. ಅದರ ನ ನ ಲ ಯ ಳಗಳಿಗೆ ಸ್ವರ ಇಲ್ಲಿ ಪರವಾಗಿ ಬಂದಿವೆ. ಇಲ್ಲಿ ಬೆನ್ ಅ ಬೆನ್ ಅಂ ಅನ್ನುವಲ್ಲಿ ಅಂ ಸ್ವರ ಇದೆ. ಕಣ್ ಏಂ ಅನ್ನುವಲ್ಲಿ ಎ ಸ್ವರ ಇದೆ. ನೆಲ್ ಉಂ ಅನ್ನುವಲ್ಲಿ ಉ ಸ್ವರ ಇದೆ. ಮೈ ಅ ಅನ್ನುವಲ್ಲಿ ಅ ಸ್ವರ ಇದೆ. ಒಳ್ಳ ಆಳ್ ಅನ್ನುವಲ್ಲಿ ಆ ಸ್ವರ ಪರವಾಗಿ ಬಂದಿದೆ. ಹೀಗಿದ್ದಾಗ ಏನಂತಂದ್ರ ಇಲ್ಲೆಲ್ಲಾ ದ್ವಿತ್ವಗಳನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಇಲ್ಲಿಯೇ ನ ನ ಲ ಯ ಳಗಳ ಆದಿಯಲ್ಲಿ ದೀರ್ಘ ಸ್ವರ ಬಂದ್ರ ಅದು ದೀರ್ಘ ಬಂದ್ರ ಅಲ್ಲೇನಂತಂದ್ರ ದ್ವಿತ್ವವಾಗುವುದಿಲ್ಲ ಅಂತ ಆತ ಇಲ್ಲಿ ಹೇಳ್ತಾ ಇದ್ದಾನೆ. ಆ ಆದಿ ದೀರ್ಘದ ಒಂದು ದ್ವಿತ್ವವಾಗದೇ ಇರುವುದಕ್ಕ ಉದಾಹರಣೆ ಕೊಡ್ತಾ ಇದ್ದಾನೆ. ಮೊದಲನೇದ್ದು ನಕಾರಕ್ಕ ತಾನ್ ಎ ತಾನೇ. ಆಮೇಲೆ ಎರಡನೆಯ ನಕಾರಕ್ಕೆ ಅಂದ್ರೆ ಟ ನಕ. ನೋಡ್ರಿ ತಾನ್ ಎ ಅನ್ನುವಲ್ಲಿ ಇಲ್ಲಿ ದ್ವಿತ್ವ ಉಂಟಾಗುವುದಿಲ್ಲ. ತಾನ್ ಅಧಿಕ್ ಎ ತಾನೇ. ಇನ್ನು ಟ ನಕಾರಕ್ಕ ನಾನ್ ಅಂ ಅನ್ನುವಲ್ಲಿ ನಾಣಂ ಅಂತ ಆಗುವಂತಹದು. ಲಕಾರಕ್ಕ ಕೀಲ್ ಅಧಿಕ್ ಅಂ ಕೀಲಂ ಅನ್ನುವಂತ ಆಗುವಂತಹದು. ಯಕಾರಕ್ಕ ಬಾಯ್ ಒಳ್ ಬಾಯೋಳ್ ಅಂತ ಆಗುವಂತಹದು. ಲಕಾರಕ್ಕ ಆಳ್ ಆಳ್ ಆಳಾಳ್ ಅಂತ ಇಲ್ಲಿ ಬರುವಂತಹದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದು ಏನಂತಂದ್ರ ತ ನ ನ ಲ ಯ ಳಕಾರಗಳಿಗೆ ದ್ವಿತ್ವವಾಗದೇ ಇರುವಂತಹ ವಿಚಾರವನ್ನ ಆ ಸೂತ್ರದಲ್ಲಿ 79ನೆಯ ಸೂತ್ರದಲ್ಲಿ ಅವನು ಹೇಳಿದ. ಇನ್ನು 80ನೆಯ ಸೂತ್ರದಲ್ಲಿ ನ ನ ಲ ಯ ಳಕಾರಗಳು ಧಾತುಗೆ ಅಲ್ಪರವಾದರೆ ದ್ವಿತ್ವವಿಲ್ಲ. ಯಕಾರಾಂತದಲ್ಲಿ ವಿಕಲ್ಪ ಉಂಟು. ಉಯ್ ನೈ ಸುಯ್ ಬೈ ಧಾತುಗಳಿಗೆ ದ್ವಿತ್ವವಲ್ಲದೆ ವಿಕಲ್ಪವಿಲ್ಲ. ಅದ್ವಿತ್ವಕ್ಕೆ ಎನ್ ಅಲ್ ಅನ್ನುವಲ್ಲಿ ಎನಲ್ ಎನಲ್ ತಕ್ಕಂ ಅಂತ ಬರ್ತಾ ಇದೆ. ಆಮೇಲೆ ಉನ್ ಅಲ್ ಅನ್ನುವಲ್ಲಿ ಅದ ಧಾತುಗೆ ಅಲ್ಪರವಾದರೆ ನಕಾರಕ್ಕ ಮತ್ತು ಳಕಾರಕ್ಕ ಆತ ಇಲ್ಲಿ ಉದಾಹರಣೆ ಯಕಾರಕ್ಕ ಅದು ಉದಾಹರಣೆಯನ್ನ ಕೊಡ್ತಾ ಇದ್ದಾನೆ. ಎನ್ ಅಲ್ ಅನ್ನುವಲ್ಲಿ ಎನಲ್ ಅಂತ ಬರ್ತಾ ಇದೆ. ಉಣ್ ಅಲ್ ಅನ್ನುವಲ್ಲಿ ಉಣಲ್ ಅಂತ ಬರ್ತಾ ಇದೆ. ಕಳ್ ಅಲ್ ಅನ್ನುವಲ್ಲಿ ಕಳಲ್ ಅಂತ ಬರ್ತಾ ಇದೆ. ಆಮೇಲೆ ಯಕಾರ ವಿಕಲ್ಪಕ್ಕೆ ನಾವು ನೋಡಿದ್ವಿ ಅಂದ್ರ ಪೊಯ್ ಅಲ್ ಇದ್ದಿದ್ದು ಪೋಯಲ್
ಪಯ್ಯಲ್ ಅಂತ ಆಗುವಂತಹದು. ಅದೇ ರೀತಿ ಉಯ್ ನೈ ಸುಯ್ ಬೈಗಳ ಒಂದು ದ್ವಿತ್ವಕ್ಕೆ ಉಯ್ ನೈ ಸುಯ್ ಬೈಗಳ ಒಂದು ಈ ಧಾತುಗಳಿಗೆ ದ್ವಿತ್ವವಲ್ಲದೆ ವಿಕಲ್ಪ ಇಲ್ಲ. ಇಲ್ಲೆಲ್ಲಾ ದ್ವಿತ್ವಗಳು ಬರುವುದನ್ನ ನಾವು ನೋಡ್ತಾ ಇದ್ದೀವಿ. ಉಯ್ ಅಲ್ ಉಯ್ ಅನ್ನುವಲ್ಲಿ ಯ ವ್ಯಂಜನವಾಗಿರುವಂತಹದ್ದು ಉಯ್ ಅಲ್ ಯ ವ್ಯಂಜನ, ಅಲ್ ಅನ್ನುವಲ್ಲಿ ಲ ವ್ಯಂಜನ ಉಯ್ಯಲ್. ಅದೇ ರೀತಿ ನೈ ಅಲ್ ನೈಯಲ್, ಸುಯ್ ಅಲ್ ಸುಯ್ಯಲ್, ಬೈ ಅಲ್ ಬೈಯಲ್. ಈ ರೀತಿ 80ನೆಯ ಸೂತ್ರದಲ್ಲಿ ಏನಂತಂದ್ರ ಉಯ್ ನೈ ಸುಯ್ ಬೈಗಳ ಒಂದು ದ್ವಿತ್ವಕ್ಕಿಯೂ ಕೂಡ ಆತ ಉದಾಹರಣೆಯನ್ನ ಕೊಡ್ತಾ ಇದ್ದಾನೆ. ಇನ್ನು ಸಂಧಿ ಪ್ರಕರಣದಲ್ಲಿಯೇ ದ್ವಿತ್ವ ಸಂಧಿಯಲ್ಲಿ ಕೊನೆಯದಾದ ಒಂದು ಸೂತ್ರದಲ್ಲಿ ಕೆಲವೊಂದು ವಿಚಾರಗಳನ್ನ ಆತ ಇಲ್ಲಿ ಹೇಳ್ತಾ ಇದ್ದಾನೆ. ಏನಂದ್ರೆ ಧಾತುಗಳಿಗೆ ಪ್ರತಿಷೇಧಾರ್ಥದಲ್ಲಿ ಆಖ್ಯಾತ ವಿಭಕ್ತಿಗಳು ಪರವಾಗಲು ಭೂತಕಾಲ ಕ್ರಿಯೆಯಲ್ಲಿ ಪ್ರತಿಷೇಧಾರ್ಥದ ಅದೇ ಎಂಬುದು ಪರವಾಗಲು ದ್ವಿತ್ವ ನಿತ್ಯವಾಗುತ್ತದೆ. ನೋಡ್ರಿ, ಕೊನೆಯದಾಗಿ ದ್ವಿತ್ವ ಒಂದು ಸಂಧಿಯಲ್ಲಿ ಆತ ಈ ಕೊನೆಯ ವಿಚಾರವನ್ನ ಹೇಳುವಂತಹದ್ದು. ಧಾತುಗಳಿಗೆ ಪ್ರತಿಷೇಧಾರ್ಥದಲ್ಲಿ ಆಖ್ಯಾತ ವಿಭಕ್ತಿಗಳು ಪರವಾಗಲು, ನೋಡ್ರಿ, ಧಾತುಗಳಿಗೆ ಪ್ರತಿಷೇಧಾರ್ಥದಲ್ಲಿ ಆಖ್ಯಾತ ವಿಭಕ್ತಿಗಳು ಪರವಾಗಲು ಭೂತಕಾಲ ಕ್ರಿಯೆಯಲ್ಲಿ ಪ್ರತಿಷೇಧಾರ್ಥದ ಅದೇ ಎಂಬುದು ಪರವಾಗಲು ಏನಂದ್ರ ಆ ಧಾತುಗಳ ಅಂತ್ಯದ ನ ನ ಲ ಯ ಳಕಾರಗಳಿಗೆ ದ್ವಿತ್ವವು ನಿತ್ಯವಾಗಿ ಬರುತ್ತದೆ. ಮೊದಲನೇದ್ದು ಆಖ್ಯಾತ ವಿಭಕ್ತಿಗಳು ಆಖ್ಯಾತ ವಿಭಕ್ತಿಗಳು ಪರವಾಗಿ ಬಂದಾಗ ಯಾವ ರೀತಿ ದ್ವಿತ್ವ ಉಂಟಾಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ನೋಡ್ರಿ, ವಿಭಕ್ತಿ ಪರವಾಗಲು ಎನ್ ಅಧೀಕ್ ಅಂ ಎನ್ನಂ. ನೋಡ್ರಿ, ಎನ್ ಅಧೀಕ್ ಅಂ ಸ್ವರ ಪರವಾಯಿತು. ಎನ್ ಅಧೀಕ್ ಅಂ, ಇಲ್ಲಿ ಎನ್ನಂ. ಉಣ್ ಅಧೀಕ್ ಅಲ್ಲ ಉಣ್ಣಲ್, ಇಲ್ಲೆಲ್ಲ ದ್ವಿತ್ವಗೊಳ್ತಾ ಇದೆ. ಎನ್ನಂ ದ್ವಿತ್ವ, ಉಣ್ಣಲ್ ದ್ವಿತ್ವ. ಮೆಲ್ ಐ, ಮೆಲ್ ಅಧೀಕ್ ಐ, ಮೆಲ್ ಐ ಅಂದ್ರ ಮೆಲ್ ಐ. ಇವೆರಡನ್ನೂ ನಾವು ಸಂಧಿ ಮಾಡೋದಕ್ಕ ಹೊರಟಾಗ ಇದು ದ್ವಿತ್ವ ಸಂಧಿಗಳು ಯಾವ ರೀತಿ ಉಂಟಾಗ್ತಾ ಇವೆ. ಮೆಲ್ ಐ, ಬೈ ಎನ್ ಅನ್ನುವಲ್ಲಿ ಬೈ ಎನ್, ಕೊಳ್ಳ್ ಎನ್ ಅನ್ನುವಲ್ಲಿ ಕೊಳ್ಳೆನ್ ಅನ್ನುವಂತಹದ್ದು. ಇವೆಲ್ಲವೂ 5 ನ ನ ಲ ಯ ಳಕಾರಗಳಿಗೆ ಸ್ವರಗಳು ಎದುರುಗಡೆ ಪರವಾದಾಗ ಯಾವ ರೀತಿ ಏನಂತಂದ್ರ ದ್ವಿತ್ವ ಸಂಧಿ ಉಂಟಾಗ್ತಾ ಇದೆ ಅಂತ ಅನ್ನೋದನ್ನ ಈ 81ನೆಯ ಸೂತ್ರದಲ್ಲಿ ಕೇಶಿರಾಜ ಹೇಳಿದ. ಅದೇ ರೀತಿ ಇದೇ ಒಂದು ಸೂತ್ರದಲ್ಲಿ ಭೂತಕಾಲ ಕ್ರಿಯೆಯಲ್ಲಿ ಪ್ರತಿಷೇಧಾರ್ಥದ ಅದೇ ಎಂಬುದು ಪರವಾಗಲು ಕೂಡ ಅಲ್ಲಿಯೂ ಕೂಡ ದ್ವಿತ್ವ ಬರ್ತಾ ಇದೆ ಅನ್ನುವಂತಹ ವಿಚಾರವನ್ನ ಈ 81ನೆಯ ಸೂತ್ರದಲ್ಲಿಯೇ ಕೇಶಿರಾಜ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಅದೇ ಪರವಾಗಲು ಇಲ್ಲಿ ಭೂತಕಾಲದ ಕ್ರಿಯೆಯಲ್ಲಿ ಪ್ರತಿಷೇಧಾರ್ಥದ ಅದೇ ಅನ್ನುವುದು ಪರವಾಗಿ ಬಂದಾಗ ಯಾವ ರೀತಿ ದ್ವಿತ್ವವಾಗ್ತಾ ಇದೆ ಅನ್ನೋದಕ್ಕ ಮತ್ತಿಲ್ಲಿ ಉದಾಹರಣೆಗಳನ್ನ ಕೊಡ್ತಾ ಇದ್ದಾನೆ. ಎನ್ ಅದೇ ಎನ್ನದೇ ಅಂತ ದ್ವಿತ್ವ ಉಂಟಾಗುವಂತಹದ್ದು. ಉಣ್ ಅದೇ ಉಣ್ಣದೆ ಅನ್ನುವಂತಹದ್ದು. ವಲ್ ಅದೇ ವಲ್ಲದೆ ಅನ್ನುವಂತಹದ್ದು. ಬೈ ಅದೇ ಬೈಯದೆ ಅನ್ನುವಂತಹದ್ದು. ಕೊಳ್ಳ್ ಅದೇ ಕೊಳ್ಳದೆ. ನೋಡ್ರಿ, ಈ ರೀತಿ ಎನ್ ಅದೇ ಎನ್ನದೆ, ಉಣ್ ಅದೇ ಉಣ್ಣದೆ, ವಲ್ ಅದೇ ವಲ್ಲದೆ, ಬೈ ಅದೇ ಬೈಯದೆ, ಕೊಳ್ಳ್ ಅದೇ ಕೊಳ್ಳದೆ. ನೋಡ್ರಿ, ಈ ರೀತಿ ಏನಂದ್ರೆ ಇಲ್ಲೆಲ್ಲ ಭೂತಕಾಲದ ಕ್ರಿಯೆಯಲ್ಲಿ ಪ್ರತಿಷೇಧಾರ್ಥದ ಅದೇ ಅನ್ನುವಂತಹ ಒಂದು ಪ್ರತ್ಯಯ ಪರವಾಗಲು ಇಲ್ಲೆಲ್ಲಾ ದ್ವಿತ್ವ ಉಂಟಾಗ್ತಾ ಇದೆ ಅಂತ ಆತ ಇಲ್ಲಿ ಹೇಳ್ತಾ ಇದ್ದಾನೆ. ಅದಕ್ಕ ಸಂಧಿ ಪ್ರಕರಣದಲ್ಲಿ ಆತ ಮೊದಲಿಗೆ ಹೇಳಿದ್ದು ಏನಂತಂದ್ರ ಸ್ವರ ಸಂಧಿಯ ಕುರಿತು ಹೇಳಿದ. ಆಮೇಲೆ ವ್ಯಂಜನ ಸಂಧಿಯ ಕುರಿತು ಯಾವ್ಯಾವ ಸಂದರ್ಭದಲ್ಲಿ ವ್ಯಂಜನ ಸಂಧಿಗಳು ಉಂಟಾಗ್ತಾ ಇವೆ ಅನ್ನೋದನ್ನ ಹೇಳಿದ. ಕೊನೆಯದಾಗಿ ದ್ವಿತ್ವ ಸಂಧಿ ಯಾವ್ಯಾವ
ಯಾವ ಸಂದರ್ಭದಲ್ಲಿ ದ್ವಿತ್ವ ಸಂಧಿ ಘಟಿಸ್ತಾ ಇದೆ ಅಂತ ಸೂತ್ರಗಳಲ್ಲಿ ನಿಯಮಗಳನ್ನ ಹೇಳಿ ಏನಂದ್ರೆ ಉದಾಹರಣೆಗಳನ್ನ ಕೊಟ್ಟು ಕೇಶಿರಾಜ ಇಲ್ಲಿ ಏನಂತಂದ್ರ ಈ ವಿಚಾರಗಳನ್ನ ಸಂಧಿಯ ಒಂದು ವಿಚಾರಗಳನ್ನ ಸ್ವರ ಸಂಧಿ, ವ್ಯಂಜನ ಸಂಧಿ, ದ್ವಿತ್ವ ಸಂಧಿಗಳ ವಿಚಾರಗಳನ್ನ ನಿದರ್ಶನ ಕೊಟ್ಟು ಬಹಳ ಸ್ಪಷ್ಟವಾಗಿ ಶಬ್ದಮಣಿ ದರ್ಪಣ ಗ್ರಂಥದಲ್ಲಿ ಆತ ಹೇಳಿರುವುದನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ವಿದ್ಯಾರ್ಥಿಗಳೇ ನೀವು ಗಮನ ಹರಿಸಬೇಕಾಗಿರುವಂತಹದ್ದು ಮೊದಲನೆಯ ಪ್ರಕರಣ. ನಾವು ಸಂಜ್ಞಾ ಪ್ರಕರಣ, ಸಂಧಿ ಪ್ರಕರಣ, ಸಂಜ್ಞಾ ಪ್ರಕರಣವೇ ಸಂಧಿಯನ್ನ ಒಳಗೊಂಡಿರುವಂತಹದ್ದು. ಅದ್ರ ಜೊತೆಗೇನೆ ನಾವು ಏನ್ ನೋಡ್ತಾ ಇದ್ದೀವಿ, ಸಂಜ್ಞಾ ಮತ್ತು ಅಂದ್ರೆ ಅಕ್ಷರದ ಶುದ್ಧಿಗೆ, ಕೇಶಿರಾಜನ ಪ್ರಕಾರ ಅಕ್ಷರಗಳ ಒಂದು ಶುದ್ಧಿಗೆಯ ಕುರಿತು ಮೊದಲಿನ ಸೂತ್ರಗಳಲ್ಲಿ ಚರ್ಚಿಸ್ತಾ ಇದ್ದಾನಲ್ಲ, ತದನಂತರ ಸಂಧಿಯ ಕುರಿತು ಚರ್ಚೆ ಮಾಡ್ತಾ ಇದ್ದಾನ. ಇವೆರಡರ ಮಧ್ಯದಲ್ಲಿ ಶಿಥಿಲ ದ್ವಿತ್ವದ ಕುರಿತು ಯಾವ್ಯಾವ ಸಂದರ್ಭಗಳಲ್ಲಿ ಶಿಥಿಲ ದ್ವಿತ್ವ ಉಂಟಾಗ್ತಾ ಇದೆ, ಶಿಥಿಲ ದ್ವಿತ್ವ ಅಂದ್ರೆ ಏನು, ಅದನ್ನ ಕೆಲವೊಂದು ಸೂತ್ರಗಳಲ್ಲಿ ಇವೆರಡರ ಮಧ್ಯದಲ್ಲಿಯ ಬರ್ತಾ ಇರುವಂತಹ ಸುಮಾರು 7-8 ಸೂತ್ರಗಳಲ್ಲಿ ಶಿಥಿಲ ದ್ವಿತ್ವದ ಕುರಿತು ಆತ ಇಲ್ಲಿ ಏನಂದ್ರ ತನ್ನ ಅತ್ಯಂತ ಅಮೂಲ್ಯವಾದಂತಹ ವಿಚಾರಗಳನ್ನ ಅಂದ್ರೆ ವ್ಯಾಕರಣದ ವಿಶೇಷತೆಗಳನ್ನ, ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಯಾವ್ಯಾವ ಸಂದರ್ಭಗಳಲ್ಲಿ ಶಿಥಿಲ ದ್ವಿತ್ವ ಉಂಟಾಗ್ತಾ ಇದೆ ಅನ್ನೋದನ್ನ ಒಂದು 5-6 ಸೂತ್ರಗಳಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದಾನೆ, ನಿಯಮಗಳನ್ನ ಹೇಳಿ. ಆಮೇಲೆ ಯಾವ್ಯಾವ ಸಂದರ್ಭಗಳಲ್ಲಿ ಶಿಥಿಲ ದ್ವಿತ್ವ ಉಂಟಾಗುವುದಿಲ್ಲ ಅನ್ನುವುದನ್ನು ಕುರಿತು ಅವನು ಕೂಡ ಏನಂತಂದ್ರ ಮತ್ತೆ ಕೆಲವೊಂದು 4-6 ಸೂತ್ರಗಳಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದಾನೆ. ಅದಕ್ಕೆ ಈ ಮೊದಲನೆಯ ಒಂದು ಪ್ರಕರಣ ಏನಿದೆಯಲ್ಲ ಅದನ್ನ ನೀವು ಸಂಜ್ಞಾ ಪ್ರಕರಣ ಅಂತಾನೆ ಇಟ್ಕೊಳ್ಬಹುದು, ಸಂಧಿ ಪ್ರಕರಣ ಅಂತಾನೆ ಇಟ್ಕೋಬಹುದು. ಅದರಲ್ಲಿ 3 ವಿಚಾರಗಳ ಕಡೆಗೆ ವಿದ್ಯಾರ್ಥಿಗಳು ನೀವು ಬಹಳಷ್ಟು ಗಮನ ಹರಿಸಬೇಕಾಗ್ತಾ ಇದೆ. 3 ಪ್ರಬಂಧಾತ್ಮಕ ಪ್ರಶ್ನೆಗಳು ನಿಮ್ಮ ಮುಂದೆ ಅಲ್ಲಿ ಬರುವ ಅವಕಾಶಗಳು ಇರ್ತಾ ಇವೆ. ಒಂದು ಅಕ್ಷರಗಳ ಕುರಿತು, ವರ್ಣಮಾಲೆಯ ಕುರಿತು, ಕೇಶಿರಾಜನ ಶುದ್ಧಗೆಯ ಕುರಿತು ನಿನ್ನಿನ ಅವಧಿಯೊಳಗೂ ಕೂಡ ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೀನಿ. ಕೇಶಿರಾಜನ ಪ್ರಕಾರ ಕನ್ನಡದಲ್ಲಿ ಶುದ್ಧಗೆ, ಕನ್ನಡದ ಶುದ್ಧಗೆಯಲ್ಲಿ ಅಕ್ಷರಗಳೆಷ್ಟು ಚರ್ಚಿಸಿರಿ ಅಂತ ಅಲ್ಲಿ ಕೊಡಬಹುದು. ಆಮೇಲೆ ಇದು ಒಂದು ಪ್ರಬಂಧಾತ್ಮಕ ಪ್ರಶ್ನೆ. ಕೇಶಿರಾಜನ ಒಂದು ವರ್ಣಮಾಲೆಯ ಕುರಿತು, ಕನ್ನಡ ಶುದ್ಧಗೆಯ ಕುರಿತು ಅವನು ಅನೇಕ ಸೂತ್ರಗಳಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತಾ ಇದ್ದಾರಲ್ಲ, ಅವೆಲ್ಲವನ್ನ ಅಳವಡಿಸಿಕೊಂಡು ಒಂದು ಪ್ರಬಂಧಾತ್ಮಕ ಪ್ರಶ್ನೆಗೆ ಉತ್ತರವನ್ನ ಸಿದ್ಧ ಮಾಡಿಟ್ಟುಕೊಳ್ಳುವಂತಹದ್ದು. ಶಿಥಿಲ ದ್ವಿತ್ವವೆಂದರೇನು, ಶಿಥಿಲ ದ್ವಿತ್ವದ ಕುರಿತು ಕೇಶಿರಾಜ ಯಾವ ರೀತಿ ವ್ಯಾಕರಣದ ವಿಶೇಷತೆಗಳನ್ನ ವ್ಯಕ್ತಪಡಿಸಿದ್ದಾನೆ, ಅಥವಾ ಶಿಥಿಲ ದ್ವಿತ್ವದ ಕುರಿತು ಕೇಶಿರಾಜ ಶಬ್ದಮಣಿ ದರ್ಪಣದಲ್ಲಿ ವ್ಯಕ್ತಪಡಿಸಿದ ಒಂದು ವಿಚಾರಗಳು ಯಾವುವು ವಿವರಿಸಿ ಬರೆಯಿರಿ ಅಂತಾನೂ ಕೂಡ ಈ ರೀತಿ ಕೂಡ ಶಿಥಿಲ ದ್ವಿತ್ವದ ಕುರಿತು ನಿಮ್ಗ ಒಂದು ಪ್ರಬಂಧಾತ್ಮಕ ಪ್ರಶ್ನೆ ಇಲ್ಲಿ ಬೀಳುವಂತಹ, ಅಂದ್ರೆ ಆ ರೀತಿ ಪ್ರಶ್ನೆಗೆ ಇಲ್ಲಿ ಅವಕಾಶಗಳಿವೆ. ಇನ್ನು 3ನೇಯದಾಗಿ ಕೇಶಿರಾಜ ಹೇಳಿದ ಸಂಧಿಗಳು ಎಷ್ಟು, ಆಮೇಲೆ ಆ ಸಂಧಿಗಳ ನಿಯಮಗಳನ್ನ ತಿಳಿಸಿ ನಿದರ್ಶನಗಳನ್ನ ಕೊಡಿರಿ ಅಂದಾಗ ಸಂಧಿ ಆಗುವುದರ ಕುರಿತು ಮಾತ್ರ ನೀವು ಬರಿಬೇಕಾಗಿರುವಂತಹದ್ದು. ಮೊದಲನೆಯದಾಗಿ ಸ್ವರ ಸಂಧಿ. ಆ ಸ್ವರ ಸಂಧಿಯ ನಿಯಮಗಳು ಏನಿವೆ, ಒಂದು 4-5 ಸೂತ್ರಗಳಲ್ಲಿ ಸಂಧಿಯ ವಿಚಾರ ಮಾತ್ರ ಅವನು ಹೇಳ್ತಾ ಇದ್ದಾನೆ. ಯಾವ್ಯಾವ ರೀತಿ ಸ್ವರಗಳು ಪರವಾದಾಗ ಸ್ವರ ಸಂಧಿ ಉಂಟಾಗ್ತಾ ಇದೆ ಅದನ್ನ ನೀವು ಬರಿಬೇಕಾಗ್ತಾ ಇದೆ. 2ನೇದ್ದು ವ್ಯಂಜನ ಸಂಧಿ. ಆ ವ್ಯಂಜನಗಳು ಪರವಾದಾಗ ಯಾವ ರೀತಿ ವ್ಯಂಜನ ಸಂಧಿ ಆಗ್ತಾ ಇದೆ ಅನ್ನೋದನ್ನ ನೀವಲ್ಲಿ ಬರಿಬೇಕಾಗಿರುವಂತಹದ್ದು. 3ನೇದಾಗಿ ದ್ವಿತ್ವ ಸಂಧಿ. ಯಾವ್ಯಾವ ರೀತಿ ಯಾವ್ಯಾವ ಸ್ವರಗಳು ಯಾವ್ಯಾವ ಸಂದರ್ಭಗಳಲ್ಲಿ ಪರವಾಗಿ ಬಂದು ಅಂತಂದ್ರ ಅಲ್ಲೆಲ್ಲಾ ದ್ವಿತ್ವ ಸಂಧಿಗಳು ಉಂಟಾಗ್ತಾ ಇವೆ, ದ್ವಿತ್ವ ಉಂಟಾಗ್ತಾ ಇದೆ ಅನ್ನುವುದರ ಕುರಿತು ಬರಿಬೇಕಾಗಿರುವಂತಹದ್ದು. ಅದಕ್ಕ ಮೊಟ್ಟ ಮೊದಲನೆಯ ಈ ಸಂಜ್ಞಾ ಪ್ರಕರಣ ಅಥವಾ ಸಂಧಿ ಪ್ರಕರಣದಲ್ಲಿ ನೀವು 3 ವಿಚಾರಗಳ ಕಡೆಗೆ ವಿದ್ಯಾರ್ಥಿಗಳು ಬಹಳಷ್ಟು ಗಮನವನ್ನ ಹರಿಸಬೇಕಾಗ್ತಾ ಇದೆ. ಅದರ ಜೊತೆಗೇನೆ ಏನಂತಂದ್ರ ಈಗಿನಿಂದಲೇ ನೀವು ಪ್ರಬಂಧಾತ್ಮಕ ಪ್ರಶ್ನೆಗಳಿಗೆ ಉತ್ತರಗಳನ್ನ ಸಿದ್ಧಪಡಿಸಿಟ್ಟುಕೊಂಡು ಅವುಗಳನ್ನ ಪ್ರತಿನಿತ್ಯ ಓದುವುದು ಮತ್ತು ಓದಿದ್ದನ್ನ ಬರೆತೆಗೆಯುವುದು, ಅದನ್ನ ಮನನವನ್ನ ನೀವು ಮಾಡಿದ್ರಿ ಅಂದ್ರ ನಿಮಗ ಶಬ್ದಮಣಿ ದರ್ಪಣದ ಯಾವುದೇ ವಿಚಾರಗಳಾಗ್ಲಿ ವಿಷಯಗಳಾಗ್ಲಿ ಏನಂತಂದ್ರ ವ್ಯಾಕರಣದ ವಿಶೇಷತೆಗಳಾಗ್ಲಿ ಅವು ಯಾವೂ ಕಠಿಣ ಅನ್ಸೋದಿಲ್ಲ, ಬಹಳ ಸರಳವಿದೆ. ಅವುಗಳನ್ನ ಸರಿಯಾಗಿ ಕರೆಕ್ಟ್ ಆಗಿ ನೀವು ಆನ್ಸರ್ಗಳನ್ನ ಬರಿಬೇಕಾದದ್ದು ಬಹಳ ಮುಖ್ಯವಾಗಿರುವಂತದ್ದು. ಪೂರ್ತಿ ಕರೆಕ್ಟ್ ಆನ್ಸರ್ ಬರೆದ್ರಿ ಅಂದ್ರ ಪೂರ್ತಿ ಫುಲ್ ಮಾರ್ಕ್ಸ್ಗಳು ನಿಮಗೆ ಸಿಗ್ತಾ ಇವೆ ಅಂತ ಅನ್ನೋದಕ್ಕ ಇಲ್ಲಿ ಶಬ್ದಮಣಿ ದರ್ಪಣಕ್ಕೆ ನೀವು ಸಾಕಷ್ಟು ಸ್ಕೋರ್ಗಳನ್ನ, ಅಂಕಗಳ ಒಂದು ಸ್ಕೋರ್ ಅನ್ನ ನೀವು ಮಾಡೋದಕ್ಕ ಅವಕಾಶ ಇದೆ ಅಂತ ತಿಳಿಯಪಡಿಸ್ತಾ ಇವತ್ತಿನ ಒಂದು ತರಗತಿಯ ಅವಧಿಯನ್ನ ನಾನಿಲ್ಲಿ ಅಂದ್ರೆ ಈ ಅವಧಿಯ ಒಂದು ವಿವರಣೆಯನ್ನ ಇಲ್ಲಿ ನಾನು ಮುಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗೆ.